ಇಲ್ಲಿ ಸೇರಿರುವ ನಮ್ಮೆಲ್ಲ ಮಿತ್ರರೇ, ಯುವ ನಾಯಕರೇ, ತಾಯಕರೇ, ಸಹೋದರ ಸಹೋದರಿಯವರೇ, ಬಂದಿರುವ ಎಲ್ಲ ನಮ್ಮ ಬಿಜೆಪಿ ಜೆಡಿಎಸ್ ಪರಿವಾರದಲ್ಲಿ ಬಂದಿರುವ ಎಲ್ಲ ನಮ್ಮ ಮಿತ್ರರು ಕೂಡ ನಮಸ್ಕಾರ ತಿಳಿಸ್ತೀವಿ. ಮತ್ತೆ ನಾವೆಲ್ಲರೂ ಕೂಡ ಬಹಳ ಒಂದು ಉತ್ಸಾಹದಲ್ಲಿ ಇಲ್ಲಿ ಸೇರಿದ್ವಿ. 44 ಡಿಗ್ರಿ ಬಿಸಿಲಿದೆ. ಅದ್ರ ಬಗ್ಗೆ ನಮಗೆ ಏನೂ ಕೂಡ ಚಿಂತೆ ಇಲ್ಲ. ಒಂದು ಬೈಕ್ ರ್ಯಾಲಿ 2-3 ಕಿಲೋಮೀಟರ್ ಬೈಕ್ ರ್ಯಾಲಿ ಬಿಸಿಲಿನಲ್ಲಿ ಮಾಡಿಕೊಂಡು ಬಂದಿದ್ವಿ. ಎಲ್ಲ ಕಡೆ ಕೂಡ ಹೇಳ್ತಾರೆ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯುವಕರಿಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಯೂತ್ ಡೋಂಟ್ ಪಾರ್ಟಿಸಿಪೇಟ್ ಇನ್ ಡೆಮಾಕ್ರೆಟಿಕ್ ಪ್ರಾಸೆಸ್. ಹಾಗಾಗಿ ರಾಯಚೂರಿನಲ್ಲಿ ನೋಡುವಾಗ ಈ ಸಭೆಯಲ್ಲಿ ಕೂಡ ಆಲ್ಮೋಸ್ಟ್ 70% ಯೂತ್ ಇದ್ದಾರೆ. 35. ಇನ್ನೊಂದು ಕಡೆ ನಮ್ಮ ತಾಯಿಯಂದರು ಸೀನಿಯರ್ಸ್ ಅವರೆಲ್ಲ ಒಂದು ಕಡೆ ಇದ್ದಾರೆ. ಈ ಇಡೀ ಹಾಲ್ನಲ್ಲಿ ನಾವೆಲ್ಲರೂ ಕೂಡ ಯಾಕೆ ಸೇರಿದ್ರಿ? 2024 ಮೇ 7ನೇ ತಾರೀಕು ಫೇಸ್ 3 ಎಲೆಕ್ಷನ್ ಕರ್ನಾಟಕದಲ್ಲಿ, ಫೇಸ್ 2 4 ಭಾಗದಲ್ಲಿ ಆಗುವ 14 ಕ್ಷೇತ್ರದಲ್ಲಿ ಈ ಎಲೆಕ್ಷನ್ ಅಲ್ಲಿ ನಾವು ಏನ್ ವೋಟ್ ಮಾಡ್ತೀವಿ, ಇದು ಒಂದು ಇತಿಹಾಸ ವೋಟ್, ಒಂದು ಹಿಸ್ಟಾರಿಕ್ ವೋಟ್. ಇಂಡಿಯಾದಲ್ಲಿ ಎಷ್ಟೋ ಎಲೆಕ್ಷನ್ ಆಗ್ತದೆ. 5 ವರ್ಷ ನಾವು ನೋಡುವಾಗ ಒಂದು ಬಾರಿ ನಾವು ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕ್ತೀವಿ, 5 ವರ್ಷದಲ್ಲಿ ಒಂದು ಬಾರಿ ಲೋಕಸಭಾ ವೋಟ್ ಹಾಕ್ತೀವಿ, 5 ಎಲೆಕ್ಷನ್ ಅಲ್ಲಿ 2 ಬಾರಿ ಲೋಕಲ್ ಬಾರಿ ಎಲೆಕ್ಷನ್ ವೋಟ್ ಹಾಕ್ತೀವಿ. ಸೊ 5 ವರ್ಷಕ್ಕೊಮ್ಮೆ 4 ಬಾರಿ ನಾವು ವೋಟ್ ಹಾಕ್ತಾ ಇರ್ತೀವಿ. ವೋಟ್ ಮಾಡುವ ನಮ್ಮ ಗೊತ್ತಾಗಿಲ್ಲ. 2024 ಮೇ 7ನೇ ತಾರೀಕು ನಾವೊಂದು ಇಡೀ ಪ್ರಪಂಚದಲ್ಲಿ ಒಂದು ಪಾಪ್ಯುಲರ್ ಲೀಡರ್, ಅದು ಅಮೆರಿಕ ಇರಬಹುದು, ಐರೋಪ್ಯ ದೇಶ ಇರಬಹುದು, ಯಾವುದೇ ಒಂದು ದೇಶದಲ್ಲಿ 76% ಅಪ್ರೂವಲ್ ಇರುವ ಒಂದು ಲೀಡರ್ ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಜನ ಕೂಡ ಯಾವ ರೀತಿಯಲ್ಲಿ ಕೂಡ ಒಂದು ಲೀಡರ್ ಅಕ್ಸೆಪ್ಟೆನ್ಸ್ ಕೊಡಲ್ಲ. ಒಂದು ಲೀಡರ್ ಬರುವಾಗಿಲ್ಲ, ಇವರು ಈ ಸ್ಟೇಟ್, ಇವರು ಈ ಜಾತಿ, ಇವರು ಈ ಮತ, ಇಲ್ಲ ಈ ಲೀಡರ್ ಬಂದು ನಾರ್ತ್, ಈ ಲೀಡರ್ ಸೌತ್, ಈ ಲೀಡರ್ ಈಸ್ಟ್, ಈ ಲೀಡರ್ ವೆಸ್ಟ್. ಇದುವರೆ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಲೀಡರ್ಶಿಪ್ ನಾವು ಆ ತರ ಇವಾಲ್ಯುವೇಟ್ ಮಾಡಿದ್ವಿ. ಮೊದಲನೇ ಬಾರಿ 142 ಕೋಟಿ ಜನ ಕೂಡ ಒಪ್ಪಿಗೆ ಇರುವ ಒಂದು ಲೀಡರ್, 98 ಕೋಟಿ ಜನ ವೋಟಿಂಗ್ ಮಾಡ್ತಾ ಇದ್ದಾರೆ. ಫೇಸ್ 1 ಶುರು ಮಾಡಿ ಫೇಸ್ 7 ತನಕ 98 ಕೋಟಿ ಜನ ವೋಟ್ ಮಾಡ್ತಾರೆ. 98 ಕೋಟಿ ವೋಟರ್ಸ್ ಕೂಡ ನನ್ನ ಮನೆಯಲ್ಲಿ ಇರುವ ನನ್ನ ಸಹೋದರ, ತಾಯಂದಿರು, ನನ್ನ ಮಗ, ಆ ತರ ಭಾವನೆ ಮಾಡಿ ಒಂದು ಲೀಡರ್ ನಮ್ಮ ದೇಶದಲ್ಲಿ ಇದ್ದಾರನ್ನ, ಅದು ನರೇಂದ್ರ ಮೋದಿ ಅವರ ಮಾತು. ಮೊದಲೇ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಸ್ ಅ ವರ್ಲ್ಡ್ ಲೀಡರ್. ಅವರು ಇಂಡಿಯಾದಲ್ಲಿ ಇರುವ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್ ಏನು? ರಷ್ಯಾ ಉಕ್ರೇನ್ ಪ್ರಾಬ್ಲಮ್ ಇದೆ, ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ತೀರ್ಮಾನ ತಗೊಳ್ತಾರೆ? ಆಯಿಲ್ ಪ್ರಾಬ್ಲಮ್ ಇದೆ, ಆಯಿಲ್ ಕ್ರೈಸಿಸ್ ಇದೆ, ನರೇಂದ್ರ ಮೋದಿ ಅವರು ಯಾವ ತರ ತೀರ್ಮಾನ ಮಾಡ್ತಾರೆ? ಏಷ್ಯಾ ಪೆಸಿಫಿಕ್ ನಲ್ಲಿ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತಗೊಳ್ತಾರೆ? ಇರಾನ್ ಇಸ್ರೇಲ್ ವಿಷಯದಲ್ಲಿ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತಗೊಳ್ತಾರೆ? ಇದೆಲ್ಲ ಕಳೆದ 5 ವರ್ಷ, ಕಳೆದ 6 ವರ್ಷದಲ್ಲಿ ಇಂಡಿಯಾ ವರ್ಲ್ಡ್ ಮ್ಯಾಪ್ ನಲ್ಲಿ ನಮ್ಮ ದೇಶಕ್ಕೊಂದು ಮರ್ಯಾದೆ, ನಾವು ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ವಿ, ಅಮೆರಿಕನ್ಸ್ ನೋಡ್ತಾ ಇದ್ದಾರೆ. 200 ವರ್ಷ ನಾವು ಕೈಕಟ್ಟಿ ನಿಂತಿದ್ವಿ. 200 ವರ್ಷ, ಅದರಲ್ಲಿ 150 ವರ್ಷ ಬ್ರಿಟಿಷ್ ಮುಂಚೆ ಕೈಕಟ್ಟಿ ನಿಂತಿದ್ವಿ. ಕಳೆದವರು 50-70 ವರ್ಷ ಅಮೆರಿಕ ಮುಂಚೆ ಕೈಕಟ್ಟಿ ನಿಂತಿದ್ವಿ. ಸೊ ಇಂಡಿಯಾಕ್ಕೂ ಭಾರತಕ್ಕೂ ಇದುವರೆ ನ್ಯಾಷನಲ್ ಇಂಟ್ರೆಸ್ಟ್, ಒಂದು ಫಾರಿನ್ ಪಾಲಿಸಿ ಇದುವರೆ ಇಲ್ಲ ಸರ್. ಮೋದಿಜಿ ಬಂದ ಮೇಲೆ ಇಂಡಿಯನ್ ಮ್ಯಾಪ್ ಒಂದು ಮರ್ಯಾದೆ, ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮೇಲೆ ಒಂದು ನಂಬಿಕೆ. 142 ಕೋಟಿ ಜನ ಇದೆ. ಯುನೈಟೆಡ್ ನೇಷನ್ಸ್ ನಲ್ಲಿ, ಯುನೈಟೆಡ್ ನೇಷನ್ಸ್ ಯುಎನ್ ನಲ್ಲಿ 193 ದೇಶ ಇದೆ. 193 ಕಂಟ್ರಿ. 193 ದೇಶದಲ್ಲಿ ಕಳೆದ ವರ್ಷ 2023 ಯಾವ ದೇಶ ಬೇಗ ಗ್ರೋ ಆಯಿತು? ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಔಟ್ ಆಫ್ 193 ನೇಷನ್ಸ್. 2023 ನಮ್ಮ ದೇಶ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಸೌತ್ ಆಫ್ರಿಕಾ 0.4%, ಇಂಗ್ಲೆಂಡ್ 1%, Germany 0.5%,
ಜಪಾನ್ 0.7%, ಚೈನಾ 4%. ಇಡೀ 193 ದೇಶದಲ್ಲಿ ಎಲ್ಲಿ ಕೂಡ 5% ಮೇಲೆ ಒಂದು ಗ್ರೋತ್ ರೇಟ್ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮ ದೇಶ 7.8%, 8%, 8.2%. ಅದಕ್ಕೆ ನನಗೆ ಮುಂಚೆ ಮಾತಾಡುವಾಗ ನಮ್ಮ ಅಧ್ಯಕ್ಷರು, ನಮ್ಮ MLA ಡಾಕ್ಟರ್ ಶಿವರಾಜ್ ಪಟೇಲ್ ಸಾಹೇಬರು ಒಂದು ಮಾತು ಹೇಳಿದರು. ಕಾಂಗ್ರೆಸ್ ಅವರು 2014ನಲ್ಲಿ ಕೊನೆಯ ವರ್ಷದಲ್ಲಿ ಬಜೆಟ್ ಮಾಡುವಾಗ ಪಿ ಚಿದಂಬರಂ ಸಾಹೇಬರು ಫಿನಾನ್ಸ್ ಮಿನಿಸ್ಟರ್ ಆಗಿ ಒಂದು ಮಾತು ಪಾರ್ಲಿಮೆಂಟ್ ನಲ್ಲಿ ಹೇಳಿದರು. 2044 ಮುಗಿಯುವಾಗ ಈ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರುತ್ತದೆ. 2044 ಇನ್ನು 20 ವರ್ಷ ಇದೆ. ಸೊ ಪಿ ಚಿದಂಬರಂ ಅವರು 2014ನಲ್ಲಿ ಏನು ಹೇಳಿದ್ರು, 2044 ಮುಗಿಯುವಾಗ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಇವತ್ತು ನಮಗೆ ಗೊತ್ತು 2027 ಮುಗಿಯುವಾಗ ನಾವು 3ನೇ ಸ್ಥಾನಕ್ಕೆ ಬಂದೇವೆ. ಕಾಂಗ್ರೆಸ್ ಬಿಜೆಪಿ ಡಿಫರೆನ್ಸ್. ಕಾಂಗ್ರೆಸ್ ಥಿಂಕಿಂಗ್ ಬಹಳ ಸ್ಲೋ. ಇಂದಿರಾ ಗಾಂಧಿ ಕಾಲದಲ್ಲಿ ಶುರು ಮಾಡಿ ಬಡವರಿಗೆ ಯಾರಿಗೂ ಮನೆ ಇಲ್ವೋ ಅವರು ಇಂದಿರಾ ಗಾಂಧಿ ಹೆಸರಿನಲ್ಲಿ ಮನೆ ಕೊಟ್ಟಿದ್ರು. ಕಾಂಗ್ರೆಸ್ ಅವರು 40 ವರ್ಷದಲ್ಲಿ ಟೋಟಲಿ ಕೊಟ್ಟಿರುವ ಮನೆ 40 ಲಕ್ಷ. 40 ಲಕ್ಷ ಬಡವರಿಗೂ ಇಂದಿರಾ ಗಾಂಧಿ ಎಂಬ ಹೆಸರಿನಲ್ಲಿ ಮನೆ ಕೊಟ್ಟಿದ್ರು. ಹಣ ಮೋಡಿಜಿ ಅವರು 10 ವರ್ಷದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಕೊಟ್ಟಿರುವ ಮನೆ ಮಾತ್ರ 4 ಕೋಟಿ. ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಎಷ್ಟು ಬೇಗ ಕೆಲಸ ಮಾಡ್ತಾ ಇದ್ವಿ. ಮೋಡಿಜಿ ಅವರಿಗೆ ಏನು ಕೂಡ ಒಪ್ಕೊಳ್ಳಲ್ಲ. 2027 ಮುಗಿಯುವಾಗ ನಾವು 3ನೇ ಸ್ಥಾನಕ್ಕೆ ಬಂದೇ ಬರ್ತೀವಿ. ನಮ್ಮ ಮೇಲೆ ಅಮೆರಿಕ ಇರ್ತಾರೆ, ಚೈನಾ ಇರ್ತಾರೆ. ಇವಾಗ ನಾವು 5ನೇ ಸ್ಥಾನದಲ್ಲಿ ಇದ್ವಿ. ನಮ್ಮ ಮೇಲೆ ಜಪಾನ್ ಇದೆ, ಜರ್ಮನಿ ಇದೆ. 2 ದೇಶ ಕೂಡ ಆಸ್ಪಾಸ್ನಲ್ಲಿ ಇದೆ. ನಾವು 3 ವರ್ಷದಲ್ಲಿ ಓವರ್ಟೇಕ್ ಮಾಡಿ 3ನೇ ಸ್ಥಾನಕ್ಕೆ ಬಂದ್ವಿ. ಆಮೇಲೆ ಮೋಡಿಜಿ ಅವರು ನೆಕ್ಸ್ಟ್ ಚಾನ್ಸ್ ಇಟ್ಕೊಂಡಿದ್ದಾರೆ. 2047 ಮುಗಿಯುವಾಗ ನಾವು 1ನೇ ಸ್ಥಾನಕ್ಕೆ ಬರಬೇಕು. ಇದು ನಮ್ಮ ಪಾಲಿಟಿಕ್ಸ್. ನಾವು ಮಾಡುವ ರಾಜಕೀಯ, ಮೋಡಿಜಿ ಅವರ ಪಾಲಿಟಿಕ್ಸ್, ಬಿಜೆಪಿ ಅವರ ನಮ್ಮ ಪಾಲಿಟಿಕ್ಸ್ ಏನು, ಎಷ್ಟು ಬೇಗ ಕೆಲಸ ಮಾಡಬಹುದು, ಈ ದೇಶದಲ್ಲಿ ಎಷ್ಟು ಬೇಗ ಬದಲಾವಣೆ ತಗೊಂಡು ಬರಬಹುದು, ಈ ದೇಶದಲ್ಲಿ ಯುವಕರನ್ನು ಎಷ್ಟು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ಬಹುದು, ಈ ದೇಶದಲ್ಲಿ ತಾಯಂದಿರಿಗೂ ಮಹಿಳೆಯರಿಗೂ ಎಷ್ಟು ಒಳ್ಳೆಯ ಸ್ಕೀಮ್ ಅವರು ಮನೆಗೆ ತಲುಪಬಹುದು, ರೈತರಿಗೆ ಎಷ್ಟು ದೊಡ್ಡ ಸ್ಕೀಮ್ ತಗೊಂಡು ಬರಬಹುದು. ಇದು 10 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ವಿ. ಅಲ್ಲ, ಕಾಂಗ್ರೆಸ್ ಅವರು 10 ವರ್ಷ ಕಾಲ ಔಟ್ಸೈಡ್ ಕೂತಿದ್ರು, ಅವರು ಇಲ್ಲದೆ ಕೂತಿದ್ರು. ಬರೀ 3 ರಾಜ್ಯದಲ್ಲಿ ಮಾತ್ರ ಆಡಳಿತದಲ್ಲಿ ಇದ್ದಾರೆ. ಇದೇ 20 ವರ್ಷದ ಹಿಂದೆ ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅವರು ಆಡಳಿತ ಇತ್ತು. 1952 ಇರಬಹುದು, 57, 61, 62, 67, 71, 77 ಇದೆಲ್ಲ ಸಮಯದಲ್ಲಿ ಕೂಡ ಕಾಂಗ್ರೆಸ್ ಕೈಯಲ್ಲಿ ಅಧಿಕಾರ ಇತ್ತು. 80ರಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್. 84ರಲ್ಲಿ ಕಾಂಗ್ರೆಸ್ ಆಡಳಿತ ಕೂಡ ಬಂದಿತ್ತು. 89ರಲ್ಲಿ ಔಟ್ಸೈಡ್ ಸಪೋರ್ಟ್. 91ರಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಆಮೇಲೆ 2004ರಲ್ಲಿ ಕಾಂಗ್ರೆಸ್ ಸರ್ಕಾರ, 2009ರಲ್ಲಿ ಕಾಂಗ್ರೆಸ್ ಸರ್ಕಾರ. ಇಷ್ಟು ಬಾರಿ ನಮ್ಮ ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಷ್ಟು ಬಾರಿ ಕಾಂಗ್ರೆಸ್ ಅವರ ಆಡಳಿತ ನಮ್ಮ ದೇಶದಲ್ಲಿ. ಎಲ್ಲಾ ಸಮಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರವರು ಪ್ರಚಾರದಲ್ಲಿ ಒಂದೇ ಮಾತು ಮಾತಾಡ್ತಾರೆ, ಗರೀಬಿ ಹಟಾವೋ. ನಾವು ಬಂದಿದ್ದೀವಿ, ಇಂಡಿಯಾದಲ್ಲಿ ಬಡತನ ಏನಿದೆ ಆ ಬಡತನ ನಾವು ವಾಪಸ್ ತಗೊಳ್ತೀವಿ. ಬಡತನ ಇರಲ್ಲ. 52, 57, 60, 67, 72, 77, 84, 91, 2004, 2009 ಒಂದೇ ಡೈಲಾಗು. 70 ವರ್ಷ ಗರೀಬಿ ಹಟಾವ್, ಗರೀಬಿ ಹಟಾವ್, ಗರೀಬಿ ಹಟಾವ್ ಒಂದೇ ಡೈಲಾಗ್ ನಲ್ಲಿ ಪ್ರಚಾರ. ಇದಕ್ಕೆ ನಿಜವಾಗಿ ಒಂದು ನರೇಂದ್ರ ಮೋದಿ ಅವರು ಬೇಕಾಗಿದ್ದಾರೆ. 2014ರಲ್ಲಿ ಬಂದ ಮೇಲೆ ನಮ್ಮ ದೇಶದಲ್ಲಿ 142 ಕೋಟಿ ಜನ ಇರುವ ಈ ದೇಶದಲ್ಲಿ ಯಾರು ಬಹಳ ಕಷ್ಟದಲ್ಲಿದ್ದಾರೆ, ಮೊದಲನೇ ಬಾರಿ ಸರ್ಕಾರ ಅವರು ಕಿವಿಗೆ ಹೋಗಿ ಅವರಲ್ಲಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿ. ನಿಮ್ಮಲ್ಲಿ ಮನೆ ಇಲ್ವಾ ಇದ್ರೆ ನಾವು ಮನೆ ಮಾಡಿಕೊಡ್ತೀವಿ. ನಿಮ್ಮಲ್ಲಿ ಮನೆಗೂ LPG ಸಿಲಿಂಡರ್ ಇಲ್ವಾ
ನಾವು ಸಿಲಿಂಡರ್ ತಗೊಂಡು ಬಂದು ಬಿಡ್ತೀವಿ. ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಲ್ವಾ? ನಾವು ಟಾಯ್ಲೆಟ್ ತಗೊಂಡು ಬರ್ತೀವಿ. ನಾವು ಕೃಷಿ ಮಾಡ್ತಾ ಇದ್ದೀರಾ? ನಿಮಗೆ ಸಂಬಳ ಒಂದು ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀವಿ. ಒಂದೊಂದು ಕೂಡ ಬಡತನದಲ್ಲಿ ಯಾರಿಗಾರು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕೆಲಸ ಮಾಡಿ ತೋರಿಸಿ. ಅದಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಲ್ಲಿருந்து 25 ಕೋಟಿ ಜನ ಮೋದಿಜಿ ಅವರು ರೆಸ್ಕ್ಯೂ ಮಾಡಿದ್ದಾರೆ ಅನ್ನೋ ಮಾತು IMF ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ದಿವಸಕ್ಕೂ $3 180 ರೂಪಾಯಿ ಕೆಳಗಡೆ ಅವ್ರಿಗೆ ಸಂಪಾದನೆ ಇತ್ತು. ಈ 10 ವರ್ಷದಲ್ಲಿ 25 ಕೋಟಿ ಜನ ನಾವು ಮೇಲೆ ಲಿಫ್ಟ್ ಮಾಡಿಕೊಡ್ತೀವಿ. 4 ಕೋಟಿ ಜನ ಮನೆ ಮಾಡಿಕೊಡ್ತೀವಿ. 11 ಕೋಟಿ ಮನೆಯಲ್ಲಿ ಟಾಯ್ಲೆಟ್ ಮಾಡಿಕೊಡ್ತೀವಿ. 18 ಕೋಟಿ ರೈತರಿಗೂ 6,000 ಸಮ್ಮಾನ ನಿಧಿ ಕೊಡ್ತಾರೆ. ಇದೆಲ್ಲ ನಮ್ಮ ಪವರ್ ಬರುವಾಗ ಬರೀ 64% ಜನ ಮನೆಯಲ್ಲಿ LPG ಸಿಲಿಂಡರ್. ಇವತ್ತು 100% ಮನೆಯಲ್ಲಿ LPG ಸಿಲಿಂಡರ್ ನಮಗೆ ಬಂದು ತಲುಪಿದೆ. ಸೊ ನಿಜವಾಗಿ ನಾವು ಒಂದು ನಿಮಿಷ ಚಿಂತನೆ ಮಾಡಬೇಕು. ಈ ದೇಶದಲ್ಲಿ ಅದು ನರೇಂದ್ರ ಮೋದಿ ಅವರು ಮಾತ್ರ. ಯಾವ ನೇತೃತ್ವದಲ್ಲಿ ಆಗ್ತಿಲ್ಲ, ಹೋರಾಟ ಮಾಡಿದೀವಿ, ಹೇಳಲಿಕ್ಕೆ ಯಾರು ಆಗ್ತಿಲ್ಲ. ಅದಕ್ಕೆ ಈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್. ಕಾಂಗ್ರೆಸ್ ಅವರು ಬಹಳ ಸ್ಟ್ರಾಟಜಿಕ್ ಆಗಿ ನಮ್ಮ ದೇಶ ಹಿಂದೆ ತಗೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. 1980ರಲ್ಲಿ 90ರಲ್ಲಿ ನಮ್ಮ ದೇಶ ಯಾವ ತರ ಇತ್ತು ಅದೇ ಜಾಗಕ್ಕೂ ನಮ್ಮ ದೇಶ ವಾಪಸ್ ತಗೊಂಡು ಹೋಗಿ ಕೂಡಿಸ್ಬೇಕು. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು 25 ವರ್ಷ ಮುಂಚೆ ಚಿಂತನೆ ಮಾಡ್ತಾ ಇದ್ದಾರೆ. 2047ರಲ್ಲಿ ನಾವೆಲ್ಲ ಇರಬೇಕು, 2030ರಲ್ಲಿ ಎಲ್ಲಿ ಇರಬೇಕು, 2035ರಲ್ಲಿ ಎಲ್ಲಿ ಇರಬೇಕು. ಇಲ್ಲಿರುವ ಯುವಕರಿಗೆಲ್ಲ ಕೆಲಸ ಮಾಡಿಸ್ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ರೈತರು ಇವತ್ತು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೋ ಆ ಸಂಪಾದನೆ ಡಬಲ್ ಮಾಡಬೇಕಂದ್ರೆ ಏನ್ ಮಾಡ್ತಾರೆ? 3 ಕೋಟಿ ನಮ್ಮ ಮಗಳಿಗೆ ಯಾರಿದ್ದಾರೆ ಅವ್ರಿಗೆ ನಾವು ಪ್ರಮಾಣ ಮಾಡಿದ್ವಿ. 3 ಕೋಟಿ ಮಗಳಿರಬೇಕು, ನಾವು ಅವರನ್ನು ಲಕ್ಷಪತಿ ದೀದಿ ಮಾಡ್ತೀವಿ. ಇವಾಗ ನಾವು ಲಕ್ಷಾಧಿಪತಿ ಲಕ್ಷಪತಿ ದೀದಿ ಮಾಡ್ತೀವಿ. 3 ಕೋಟಿ ಜನ. ಇದೆಲ್ಲ ಕೂಡ ನಾವು ಕೊಟ್ಟಿರುವ ಪ್ರಾಮಿಸ್. ನೆಕ್ಸ್ಟ್ 5 ವರ್ಷದಲ್ಲಿ ಇದೆಲ್ಲ ಕೂಡ ನಮ್ಮ ಮಾತು ನಾವು ಏನ್ ಹೇಳ್ತೀವಿ ನಾವು ಕಾಪಾಡ್ತೇವೆ. ಅದಕ್ಕೆ ಮೋಡಿ ಗ್ಯಾರಂಟಿ ಒಂದು ಶಬ್ದ ನಾವು ಯೂಸ್ ಮಾಡಿದ್ವಿ. ಸೊ ಮೋಡಿ ಗ್ಯಾರಂಟಿ ಏನು? 2014ರಲ್ಲಿ ಮೋದಿಜಿ ಏನ್ ಹೇಳಿದ್ರು 100% ಮಾಡಿಸಿದ್ರು. 2019 ನಮ್ಮ ಯಾರಿಗೂ ಸಮಯ ಇದೆ. 2019 ನಮ್ಮ ಬಿಜೆಪಿ ಮ್ಯಾನಿಫೆಸ್ಟೋ ಒಂದ್ಸಾರಿ ನಾವು ಓದ್ಬೇಕು. ಇಲ್ಲಿರುವ ಎಷ್ಟು ಯುವಕರು ಓದಿದ್ದೀರಾ ಗೊತ್ತಿಲ್ಲ. ಇವತ್ತು ನಾನು ಚಾಲೆಂಜ್ ಆಗಿ ತಮ್ಮಲ್ಲಿ ಹೇಳ್ತೀನಿ, ಇಲ್ಲಿರುವ ಯುವಕರು ಈ ಮೀಟಿಂಗ್ ಆದಮೇಲೆ ಇಂಟರ್ನೆಟ್ ನಲ್ಲಿ ಬಿಜೆಪಿ ವೆಬ್ಸೈಟ್ ನಲ್ಲಿ 2019 ನಮ್ಮ ಮ್ಯಾನಿಫೆಸ್ಟೋ ಒಂದು ಬಾರಿ ಡೌನ್ಲೋಡ್ ಮಾಡಿ ತಾವು ಓದ್ಬೇಕು. 295 ಪಾಯಿಂಟ್ ಇದೆ. 295 ಪಾಯಿಂಟ್ ನಾವು ಮಾಡಿದ್ರೆ ನಿಮ್ಮ ಮುಂಚೆ ಬೇಕಾಗಿ 295 ಪಾಯಿಂಟ್ ನಮ್ಮ 2019 ಮ್ಯಾನಿಫೆಸ್ಟೋದಲ್ಲಿ ಇದೆ. ಎಲ್ಲ ನಾವು ಕ್ಲಿಯರ್ ಮಾಡಿ, ನಾವು ಏನ್ ಮಾತೆಲ್ಲ ಕೊಟ್ಟಿದ್ದೀವಿ ಎಲ್ಲಾ ಮಾತು ನಾವು ಕ್ಲಿಯರ್ ಮಾಡಿ, ನಮ್ಮ ಆಡಳಿತದಲ್ಲಿ ಎಲ್ಲಾ ಜನ ಕೂಡ ಆಡಳಿತ ಕೊಟ್ಟು ಮೋದಿ ಅವರು 3ನೇ ಬಾರಿ ಮತ್ತೊಮ್ಮೆ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾನಿಫೆಸ್ಟೋ ನಾವು ಕೊಟ್ಟಿದ್ದೀವಿ 2024 ಈ ಮ್ಯಾನಿಫೆಸ್ಟೋ ಕೂಡ ನಾವು. ಅದಕ್ಕೆ ಜನ ಎಲ್ಲರೂ ಗೊತ್ತು ಮೋದಿಜಿ ಅವರು ಹೇಳ್ತಾರ ಅವರು ಮಾಡ್ತಾರೆ. ಅದಕ್ಕೆ ಮೋದಿ ಗ್ಯಾರಂಟಿ. ಮೋದಿಜಿ ಬಾಯಿಗಳಿಂದ ಒಂದು ಬಾರಿ ಒಂದು ಶಬ್ದ ಬಂದಿದ್ದನ್ನ 100% ಕಮಿಟ್ ಮಾಡಿ ಆ ಕೆಲಸ ಮಾಡಿಕೊಡ್ತಾರೆ. ನಾವು ಏನು ನೋಡಬೇಡ, ಕಳೆದ 10 ವರ್ಷದಲ್ಲಿ ಮೋದಿಜಿ ಅವರು ಸ್ವಾತಂತ್ರ್ಯ ದಿವಸ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ರೆಡ್ ಫೋರ್ಟ್ ನಲ್ಲಿ ಅವರು ಮಾತಾಡುವ ಭಾಷಣ ಮಾತ್ರ ಒಂದ್ಸರಿ ನಾವು ನೋಡ್ಬೇಕು. ಮೊದಲನೇ ರೆಡ್ ಫೋರ್ಟ್ ಅಡ್ರೆಸ್ ನಲ್ಲಿ ಮೋದಿಜಿ ಮಾತಾಡಿದ್ರು ನಮ್ಮ ದೇಶದಲ್ಲಿ 18,000 ಗ್ರಾಮದಲ್ಲಿ ಕರೆಂಟ್ ಇಲ್ಲ, 18,000 ಗ್ರಾಮದಲ್ಲಿ ಒಂದು ಬಲ್ಬ್ ಕೂಡ ಇಲ್ಲ, ಒಂದು ಬಲ್ಬ್ ಕೂಡ ಬೆಳಕಿಲ್ಲ. 18,000 ಗ್ರಾಮಕ್ಕೆ ನಾವು 1,000 ದಿವಸ ಒಳಗಡೆ ನಾವು ಕರೆಂಟ್ ಕೊಡ್ತೀವಿ. We will give electricity to all the 18,000 villages within 1,000 days. ಮೋದಿಜಿ ಅವರು 2014 ಆಗಸ್ಟ್ 15ನೇ ತಾರೀಕು ಈ ಮಾತು ಹೇಳಿದರು. 1,000 ದಿವಸ ಒಳಗಡೆ 100% ನಮ್ಮ ದೇಶ ಎಲೆಕ್ಟ್ರಿಫಿಕೇಶನ್ ಆಗುತ್ತೆ. 882ನೇ ದಿವಸ ಲಾಸ್ಟ್ ವಿಲೇಜ್ ನಾವು ಕರೆಂಟ್ ತಗೊಂಡೋಗಿ ಕೊಡ್ತೀವಿ. ಸೊ ಒಂದೊಂದು ಕೂಡ ನಾವು ಎಲ್ಲಾ ಮನೆಗೂ ಕೂಡ ಟಾಯ್ಲೆಟ್ ತಗೊಂಡು ಕೊಟ್ಟಿದ್ದೀವಿ. ಸ್ವಚ್ಛ ಭಾರತ್ ಮಿಷನ್ 1 ಈ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಸ್ವಚ್ಛ ಭಾರತ್ ತಗೊಂಡು ಬರ್ತೀವಿ. 5 ವರ್ಷ ಮಿಷನ್ 1 ಆದಮೇಲೆ ಸ್ವಚ್ಛ ಭಾರತ್ ಮಿಷನ್ 2 ಆಗ್ತಾ ಇದೆ.
ಇಂಡಿಯಾದಲ್ಲಿ ಎಲ್ಲಾ ಕಡೆ ಕೂಡ ಸ್ಮಾರ್ಟ್ ಸಿಟಿ ಮಾಡಿದೀವಿ. ಎಲ್ಲಾ ಕಡೆ ಕೂಡ ಅಮೃತ್ ಸಿಟಿ ತಗೊಂಡು ಬಂದಿದ್ದೀವಿ. ಇಂಡಿಯಾದಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಡಬಲ್ ಮಾಡಿ 74 ಏರ್ಪೋರ್ಟ್ ಇತ್ತು, 151 ಏರ್ಪೋರ್ಟ್ ಮಾಡಿ. ಯೂನಿವರ್ಸಿಟೀಸ್ 700 ಇತ್ತು, 1500 ಮಾಡಿ. ಮೆಡಿಕಲ್ ಸೀಟ್ಸ್ ನಮಗೆ ಗೊತ್ತು. 2014ರಲ್ಲಿ ಎಷ್ಟು ಮೆಡಿಕಲ್ ಸೀಟ್ ಇತ್ತು, ಇವಾಗ ಡಬಲ್ ಮಾಡಿ. ಮೆಡಿಕಲ್ ಕಾಲೇಜಸ್ ಎಷ್ಟಿತ್ತು, ಡಬಲ್ ಮಾಡಿ. ಒಂದೊಂದು ಜಿಲ್ಲಾಗೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೀವಿ ನಾವು ಮಾತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ರೋಡ್ ಕಾಂಗ್ರೆಸ್ ಕಾಲದಲ್ಲಿ ಒಂದು ದಿವಸಕ್ಕೂ ನ್ಯಾಷನಲ್ ಹೈವೇ ನಾವೆಲ್ಲರೂ ಗೊತ್ತಿರ್ತದೆ 7 ಕಿಲೋಮೀಟರ್, 8 ಕಿಲೋಮೀಟರ್, 9 ಕಿಲೋಮೀಟರ್ ಒಂದು ದಿವಸ ಇಡೀ ದೇಶದಲ್ಲಿ ಒಂದು ದಿವಸ ಟೋಟಲ್ ನ್ಯಾಷನಲ್ ಹೈವೇ ಇಷ್ಟೇ ಮಾಡಿ. ನಾವು 33 ಕಿಲೋಮೀಟರ್ ಮಾಡ್ತಾ ಇದ್ವಿ ಒಂದು ದಿವಸ ನ್ಯಾಷನಲ್ ಹೈವೇ. ಏನು ಕೆಲಸ ತಾವು ನೋಡಿ. ಮೋಡಿಜಿ ಪ್ರಕಾರ ಒಂದೇ ಮಾತು, ಸ್ಪೀಡ್ ಸ್ಪೀಡ್ ಸ್ಪೀಡ್, ಬೇಗ ಬೇಗ ಬೇಗ. 10 ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದು. ಅದಕ್ಕೆ ಜನ ಮುಂಚೆ ನಾವು ಹೇಳ್ತಾ ಇದ್ವಿ ಮತ್ತೊಮ್ಮೆ ನಮಗೆ ಅವಕಾಶ ಕೊಡಬೇಕು. ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಅವರು ಎಲ್ಲ ಕಡೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೋಡಿಜಿ ಅವರಿಗೆ ಯಾಕೆ 400 ಕೊಡಬೇಕು? ಮೋಡಿಜಿ ಅವರಿಗೆ 400 ಕೊಡುವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಮೋಡಿಜಿ ಅವರು ಬದಲಾವಣೆ ಮಾಡ್ತಾರೆ, ಅದಕ್ಕೆ ನಾವು ಮೋಡಿಜಿ ಅವರಿಗೆ 400 ಕೊಡಬಾರದು. ಇದು ಕಾಂಗ್ರೆಸ್ ಅವರು ಮಾತು. ಯಾಕಂದ್ರೆ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿದೆನಾ, ಅದರ ಒಬ್ಬರು ಮಾತ್ರ ಕಾರಣ ನರೇಂದ್ರ ಮೋದಿ. ಕಾಂಗ್ರೆಸ್ ಅವರು, ಇಂದಿರಾ ಗಾಂಧಿ ಅವರು 51 ಬಾರಿ 51 ಟೈಮ್ಸ್ ಆರ್ಟಿಕಲ್ 356 ಯೂಸ್ ಮಾಡಿ ಸ್ಟೇಟ್ ಗವರ್ಮೆಂಟ್ ಡಿಸ್ಮಿಸ್ ಮಾಡಿ. 51 ಟೈಮ್ಸ್. ಇಂಡಿಯಾದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ 51 ಟೈಮ್ಸ್ ಆರ್ಟಿಕಲ್ 356 ಯೂಸ್ ಮಾಡಿ. ಕಾಂಗ್ರೆಸ್ ಪಕ್ಷ 50 ವರ್ಷಕ್ಕೆ ಹೆಚ್ಚು ಆಡಳಿತದಲ್ಲಿ ಕೊಟ್ಟಿದ್ದಾರೆ. 91 ಬಾರಿ 91 ಟೈಮ್ಸ್ ಕಾಂಗ್ರೆಸ್ ಪಕ್ಷ ಆರ್ಟಿಕಲ್ 356 ಯೂಸ್ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸ್ಟೇಟ್ ಗವರ್ಮೆಂಟ್ ನಾವು ಹೇಗೆ ಎಲೆಕ್ಟ್ ಮಾಡಿದ್ವಿ 91 ಬಾರಿ ಡಿಸ್ಮಿಸ್ ಮಾಡಿ. ಇವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲಿಕ್ಕೆ ಯಾವ ಹಕ್ಕು ಬೇಕಾಗಿದೆ? ಮಂಡಲ್ ಕಮಿಷನ್ ರಿಪೋರ್ಟ್ ಬಂದು OBC ಅವರು ರಿಸರ್ವೇಶನ್ ಕೊಡಬೇಕು ಹೇಳುವಾಗ ರಾಜೀವ್ ಗಾಂಧಿ ಏನ್ ಹೇಳಿದ್ರು? ಮಂಡಲ್ ಕಮಿಷನ್ ರಿಪೋರ್ಟ್ ವಿಲ್ ಓಪನ್ ಅಪ್ ಅ ಕ್ಯಾನ್ ಆಫ್ ಬಾಂಬ್ಸ್. ಇದೆಲ್ಲ ಕಾಂಗ್ರೆಸ್ ಅವರು ವಿರೋಧ ಮಾಡಿದ್ರು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 370 10 ವರ್ಷ ಮಾತ್ರ ಇರಬೇಕಾದ ಶಾರ್ಟ್ ಟರ್ಮ್ ಪ್ರೊವಿಷನ್, ಬರೀ 10 ವರ್ಷ. ಆರ್ಟಿಕಲ್ 370 ಇದು ಶಾರ್ಟ್ ಟರ್ಮ್ ಪ್ರೊವಿಷನ್, ಅದು 70 ವರ್ಷ ಇಟ್ಕೊಂಡಿದ್ರು. ಆರ್ಟಿಕಲ್ 370 ತೆಗೆಲಿಕ್ಕೆ ಕಾಂಗ್ರೆಸ್ ಅವರು ಮಾಡಿಸಿಲ್ಲ, ಅದು ಕೂಡ ನಾವು ಬಂದ ಮೇಲೆ ಮಾಡಿದ್ವಿ. ಇದೇ ಕಾನ್ಸ್ಟಿಟ್ಯೂಷನ್, ಇದೇ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಹೇಳಿಬಿಟ್ಟು ಹೋಗಿದ್ರು, ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ದೇಶಕ್ಕೆ ತಗೊಂಡು ಬರಬೇಕು. ಅದು ನಾವು ತಗೊಂಡು ಬರ್ತಾ ಇದ್ವಿ. 2024 ಮ್ಯಾನಿಫೆಸ್ಟೋದಲ್ಲಿ ಹೇಳ್ತೀವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವು ತಗೊಂಡು ಬರ್ತೀವಿ. ಅದಕ್ಕೆ ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ನಿಮಿಷ ಯೋಚನೆ ಮಾಡುವಾಗ ನಾವು ಗೊತ್ತಾಗ್ತದೆ, ಈ ಸಂವಿಧಾನ ರಕ್ಷಣೆಗಾಗಿ ಇಲ್ಲಿ ಬಿಜೆಪಿ ಇದೆ. ಸಂವಿಧಾನ ಇವತ್ತು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಕಟ್ಟುನಿಟ್ಟವಾಗಿದೆ. ಅದರ ಕಾರಣ ಮೋದಿ ಅವರು ಮಾತು. ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಯಾರು? ನಮ್ಮ ರಾಷ್ಟ್ರಪತಿ. ನಮ್ಮ ದೇಶದಲ್ಲಿ ಯಾರು ರಾಷ್ಟ್ರಪತಿಯಾಗಿದ್ದಾರೆ, ಇಡೀ ಸಂವಿಧಾನದಲ್ಲಿ ಬಹಳ ಇಂಪಾರ್ಟೆಂಟ್ ಪವರ್ಸ್ ನಮ್ಮ ಪ್ರೆಸಿಡೆಂಟ್ ಅವರಿಗಿದೆ. ಈ ಚೀಫ್ ಆಫ್ ಆರ್ಮ್ಡ್ ಫೋರ್ಸ್, ನಮ್ಮಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್, ಟ್ರೈ ಸರ್ವಿಸಸ್ ಏನಿದೆ, ಈಗ 3 ಸರ್ವಿಸ್ ಕೂಡ ಅಧ್ಯಕ್ಷರಾಗಿ ಯಾರಿದ್ದಾರೆ? ನಮ್ಮ ರಾಷ್ಟ್ರಪತಿ. ನಮಗೆ 3 ಬಾರಿ ಬಿಜೆಪಿ ನಮ್ಮ ಸರ್ಕಾರಕ್ಕೆ ಆಪರ್ಚುನಿಟಿ ಸಿಕ್ಕಿತ್ತು ರಾಷ್ಟ್ರಪತಿಯಾಗಿ ಯಾರು ಇರಬೇಕು. ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರಿಗೂ ಆಪರ್ಚುನಿಟಿ ಸಿಕ್ಕಿತ್ತು ರಾಷ್ಟ್ರಪತಿಯಾಗಿ ಯಾರು ಕರ್ಕೊಂಡು ಬರಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿರುವಾಗ ಅವರಿಗೆ ಸಿಕ್ಕಿರೋದು ಒಂದು ಆಪರ್ಚುನಿಟಿಯಲ್ಲಿ ಅವ್ರು ಯಾರೋ ಬಿಜೆಪಿ ಕಡೆಯವರು ಮಾಡಿಲ್ಲ. ಬಿಜೆಪಿಯಲ್ಲಿ ದೊಡ್ಡ ಲೀಡರ್ ರಾಷ್ಟ್ರಪತಿ ಮಾಡಿಲ್ಲ. ವಾಜಪೇಯಿ ಅವರು ಒಂದು ಮುಸಲ್ಮಾನ್ ಮಾಡಿದ್ರು. ತಮಿಳುನಾಡಿನಲ್ಲಿ ಹುಟ್ಟಿ ಬೆಳೆದು ನಮ್ಮ ದೇಶದಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿ ನಮಗೆ ಏನೆಲ್ಲ ರಾಕೆಟ್ನಲ್ಲಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಮಾಡಬಹುದು ಅಪುಲ್ ಬಕೀರ್ ದೈವನಾಮದಿ APJ ಅಬ್ದುಲ್ ಕಲಾಂ ಅವರು ಕರ್ಕೊಂಡು ಬಂದು ರಾಷ್ಟ್ರಪತಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ದೇಶಕ್ಕೆ ಉದಾಹರಣೆ ತೋರಿಸಿದ್ವಿ. ನಮಗೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೋ ಅವ್ರು ಮಾತ್ರ ನೋಡ್ತೀವಿ, ಅವ್ರು ಯಾವ ಕಮ್ಯುನಿಟಿ, ಯಾವ ಜಾತಿ ನಾವು ನೋಡಲ್ಲ. ನರೇಂದ್ರ ಮೋದಿ ಅವರಿಗೂ 2 ಬಾರಿ ಆಪರ್ಚುನಿಟಿ ಸಿಕ್ಕಿತ್ತು. 2 ಬಾರಿ. ಮೊದಲನೇ ಬಾರಿ ನಮ್ಮ ರಾಷ್ಟ್ರಪತಿಯಾಗಿ ಯಾರು ಮಾಡಬೇಕು, ನರೇಂದ್ರ ಮೋದಿ ಅವ್ರಿಗೆ ಆಪರ್ಚುನಿಟಿ ಸಿಗುವಾಗ ನಾವು ಯಾರು ಕೊಟ್ಟಿದ್ದೀವಿ?
ಬಿಜೆಪಿಯವರು ಕೊಟ್ಟಿಲ್ಲ, ಬಿಜೆಪಿ ನಾಯಕರು ಕೊಟ್ಟಿಲ್ಲ, ನಮ್ಮ ಪಾರ್ಟಿಯಲ್ಲಿ ಇರುವ ದೊಡ್ಡವರು ಕೊಟ್ಟಿಲ್ಲ. ನಾವು ಎಸ್ಸಿ ಬಡಾ ಕುಟುಂಬದಲ್ಲಿ ಹುಟ್ಟಿ ನಮ್ಮ ದೇಶಕ್ಕೆ ಸೇವೆ ಮಾಡಿರುವ ರಾಮನಾಥ್ ಕೋವಿಂದ್ ಅವರಿಗೂ ರಾಷ್ಟ್ರಪತಿ ಮಾಡಿದ್ದೀವಿ. ನರೇಂದ್ರ ಮೋದಿ ಅವರಿಗೂ ಎರಡನೇ ಬಾರಿ ಆಪರ್ಚುನಿಟಿ ಎರಡನೇ 5 ವರ್ಷ ಕಾಲ ರಾಮನಾಥ್ ಕೋವಿಂದ್ ಅವರು ಆದ ಮೇಲೆ ನೆಕ್ಸ್ಟ್ ಯಾರು ಕೊಡಬೇಕು? ಇಡೀ ದೇಶದಲ್ಲಿ ಚರ್ಚೆ ಆಗುವಾಗ ಎಸ್ ಟಿ ಕಮ್ಯುನಿಟಿನಲ್ಲಿ ಹುಟ್ಟು ಬೆಳೆದು ಕಷ್ಟಪಟ್ಟು ಜೀವನ ಮಾಡಿಸಿ 2 ರಾಜ್ಯದಲ್ಲಿ ಗವರ್ನರ್ ಮಾಡಿಸು ಅವರು ಕರ್ಕೊಂಡು ಬಂದು ರಾಷ್ಟ್ರಪತಿ ಮಾಡಿ. ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಭಾರತದಲ್ಲಿ ಒಂದು ಪ್ರಧಾನ ಮಂತ್ರಿ ಎಲ್ಲಾ ಸಮುದಾಯಕ್ಕೂ ಮರ್ಯಾದೆ ಕೊಡ್ತಾರೆ. ಒಂದು ಪ್ರಧಾನ ಮಂತ್ರಿ ಕಾಲದಲ್ಲಿ ಎಲ್ಲಾ ಸಮುದಾಯಕ್ಕೂ ಕೂಡ ಅವ್ರಿಗೆ ಏನು ಹಕ್ಕಿದೆ ಆ ಹಕ್ಕ ಸಮುದಾಯ ಸಿಕ್ಕಿದ್ದಿಲ್ಲ. ಅದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮಾತ್ರ ಬಿಟ್ಟು ಯಾವ ಕಾಲದಲ್ಲಿ ಕೊಡಿಸುತ್ತೇನೆ. ಅದಕ್ಕೆ ಮಿತ್ರರೇ, ನಿಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಚೆನ್ನಾಗಿದೆ, ಗ್ರೋತ್ ಬಹಳ ಚೆನ್ನಾಗಿದೆ, 8% ಗ್ರೋತ್ ನಲ್ಲಿ. ನೆಕ್ಸ್ಟ್ 20 ವರ್ಷ ಇದೇ ತರ ಗ್ರೋ ಆಗ್ತದೆ. ಇಂಡಿಯಾದಲ್ಲಿ ಬಡತನ ಆಲ್ಮೋಸ್ಟ್ ನಾವು ಅಪಾಲಿಷ್ ಮಾಡ್ತೀವಿ. ನೆಕ್ಸ್ಟ್ 5 ವರ್ಷದಲ್ಲಿ ಬಡವರಿರೋದಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಕೆಲಸ ನಾವು ಮಾಡ್ತಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ಸು, ಪೋರ್ಟ್ಸು, ಏರ್ಪೋರ್ಟ್ಸು, ಅದು ಮಾಡಿ ಯುವಕರಿಗೂ ಆಪರ್ಚುನಿಟಿ ಕ್ರಿಯೇಟ್ ಮಾಡಲಿಕ್ಕೆ ಅದು ಮಾಡಿ, ಹೆಣ್ಮಕ್ಕಳ ರಕ್ಷಣೆ ಕಾವು ಅದು ಮಾಡಿ, ದೇಶ ರಕ್ಷಣೆ ಕಾವು ಅದು ಮಾಡಿ. ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಚೈನಾ. ಇಡೀ ಪ್ರಪಂಚದಲ್ಲಿ 2 ದೇಶ ಮಾತ್ರ 2 ಪಕ್ಕ ಎನಿಮಿ ಕಂಟ್ರಿ ಒಳಗಡೆ ವಾಸ್ತವ್ಯ ಮಾಡ್ತಾ ಇಲ್ಲ. ಒಂದು ಇಸ್ರೇಲ್, ಇನ್ನೊಂದು ಇಂಡಿಯಾ. இந்த 2 ದೇಶಕ್ಕೆ ಮಾತ್ರ 2 ನೈಬರ್ ಕೂಡ ಎನಿಮಿ ನೈಬರ್ ಇಲ್ಲ. ಒಂದು ಕಡೆ ಚೈನಾ, ಒಂದು ಕಡೆ ಪಾಕಿಸ್ತಾನ. ಈ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕು. ಕಳೆದ 10 ವರ್ಷದಲ್ಲಿ ಯಾವ ತರ ಇಂಟರ್ನಲ್ ಸೆಕ್ಯೂರಿಟಿ ನಾವು ಮೇಂಟೈನ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಇಂಟರ್ನಲ್ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತೀವಿ. 10 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ನಾವು ನೋಡಿದ್ದೇವೆ. ಇವತ್ತು ಪಾಕಿಸ್ತಾನದಲ್ಲಿ ಒಂದು ಫಾರ್ಮರ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಫಾರ್ಮರ್ ಮಿನಿಸ್ಟರ್ ಒಬ್ಬರು ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಚೆನ್ನಾಗಿ. ಯಾಕೆ ಪಾಕಿಸ್ತಾನದಲ್ಲಿ ಇರುವವರೆಗೂ ರಾಹುಲ್ ಗಾಂಧಿ ಬೇಕಾಗ್ತದೆ, ಚೈನಾದಲ್ಲಿ ಇರುವ ಕಮ್ಯುನಿಸ್ಟ್ ಪಾರ್ಟಿ ಅವರಿಗೂ ರಾಹುಲ್ ಗಾಂಧಿ ಬೇಕಾಗ್ತಾರೆ. ಕಾರಣ, ಕಾಂಗ್ರೆಸ್ ಅವರು ಬರುವಾಗ ಪಾಕಿಸ್ತಾನ ಕೊಟ್ಟು, ಚೈನಾ ಕೊಟ್ಟು ಅವರು ನ್ಯಾಷನಲ್ ಇಂಟ್ರೆಸ್ಟ್ ಅಡ್ವಾನ್ಸ್ ಆಗ್ತದೆ. ನರೇಂದ್ರ ಮೋದಿ ಅವರು ಬರುವಾಗ ಭಾರತದ ನ್ಯಾಷನಲ್ ಇಂಟ್ರೆಸ್ಟ್ ಅಡ್ವಾನ್ಸ್ ಆಗ್ತದೆ. ಎಲ್ಲರೂ ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಈ ಎಲೆಕ್ಷನ್ ಅಲ್ಲಿ ನಾವು ವೋಟ್ ಮಾಡ್ತೀವಿ. ನಾನು ಬರುವಾಗ ಹೇಳಿದ್ದೆ, ಈ ಎಲೆಕ್ಷನ್ ಏದೋ ಕ್ಯಾಂಡಿಡೇಟ್ ಹೋರಾಟ ಮಾಡ್ತಾ ಇಲ್ಲ. ನಮ್ಮಲ್ಲಿ ರಾಜ ಅಮರೇಶ್ವರ್ ನಾಯಕ್ ಅವರು ಇದ್ದಾರೆ, 2ನೇ ಬಾರಿ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಇದ್ದಾರೆ. ಈ ಎಲೆಕ್ಷನ್ ಅಲ್ಲಿ ನಾವು ಆ ಥರ ನೋಡಬಾರ್ದು. ಇಲ್ಲಿ ಒಂದು ಕ್ಯಾಂಡಿಡೇಟ್, ಅಲ್ಲಿ ಒಂದು ಕ್ಯಾಂಡಿಡೇಟ್, ಈ ಕ್ಯಾಂಡಿಡೇಟ್ ಕಂಪೇರ್ ಮಾಡೋಣ, ಆ ಕ್ಯಾಂಡಿಡೇಟ್ ಕಂಪೇರ್ ಮಾಡೋಣ, ಇಬ್ಬರು ಕಂಪೇರ್ ಮಾಡಿ ವೋಟ್ ಹಾಕೋಣ. ಆ ಎಲೆಕ್ಷನ್ ಅಲ್ಲ ಸರ್, ಈ ಎಲೆಕ್ಷನ್ ಮೋದಿಜಿ ಅವರು ವೋಟ್ ಹಾಕ್ತಾರೆ. ಈ ಎಲೆಕ್ಷನ್ ಅಲ್ಲಿ ಇಷ್ಟು ಒಂದು ಒಳ್ಳೆಯ ಲೀಡರ್ ನಾವು ವೋಟ್ ಹಾಕಿಲ್ಲ. ನಮ್ಮ ಜನ್ಮದಲ್ಲಿ ಈ ತರ ಒಂದು ಲೀಡರ್ ನಮಗೆ ಸಿಗ್ತಾರೆ. ಒಂದು ಸ್ಟ್ರಾಂಗ್ ಲೀಡರ್, ಒಂದು ಕೇಪಬಲ್ ಲೀಡರ್, ಒಂದು ಧೈರ್ಯವಾಗಿ ಡಿಸಿಷನ್ ಮಾಡುವ ಒಂದು ಲೀಡರ್, ನಮ್ಮ ದೇಶ ಮುಂದೆ ಹೋಗಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡುವ ಒಂದು ಲೀಡರ್ ನಮ್ಮ ಜನ್ಮದಲ್ಲಿ ಮೋದಿಜಿಯವರು ಬಿಟ್ಟು ಇನ್ನೊಂದು ಲೀಡರ್ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಕಂಪ್ಯಾರಿಸನ್ ಮಾಡುವ. ಈ ಎಲೆಕ್ಷನ್ ಮೋದಿಜಿಯವರ ಎಲೆಕ್ಷನ್. ನಾವು ಮಾಡುವ ವೋಟ್ ಎಲ್ಲ ಕೂಡ ಮೋದಿಜಿಯವರು ಕೊಡುವ ವೋಟ್. ಅದು ಕೂಡ ನಮ್ಮ ಕ್ಯಾಂಡಿಡೇಟು ರಾಜಾ ಅವರು ಎಲ್ಲ 543 ಕ್ಯಾಂಡಿಡೇಟ್ ಕಂಪೇರ್ ಮಾಡುವಾಗ ಪಾರ್ಲಿಮೆಂಟ್ರಿಯಲ್ಲಿ ಏನ್ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ದಾರೆ. 425 ಕ್ವೆಶ್ಚನ್ಸ್ ಪಾರ್ಲಿಮೆಂಟ್ ನಲ್ಲಿ 425 ಬಾರಿ ನಮ್ಮ ಕ್ಷೇತ್ರ ಪರವಾಗಿ, ಕರ್ನಾಟಕ ಪರವಾಗಿ, ಬೇರೆ ಇಶ್ಯೂ ಪರವಾಗಿ 425 ಟೈಮ್ ಅವರು ಕ್ವೆಶ್ಚನ್ ರೈಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವ 28 ಎಂಪಿಗಳಲ್ಲಿ ಜಾಸ್ತಿ ಪಾರ್ಲಿಮೆಂಟ್ಗೆ ಹೋಗಿ ಅಟೆಂಡೆನ್ಸ್ ಇರುವ ಎಂಪಿ ನಮ್ಮ ರಾಜ ಅಮರೇಶ್ವರ್ ನಾಯ್ಕ ನಂಬರ್ 1 ಇದ್ದಾರೆ. ಕರ್ನಾಟಕದಲ್ಲಿರುವ 28 ಎಂಪಿಗಳಲ್ಲಿ ನಂಬರ್ 1 ಇದ್ದಾರೆ. 543 ಎಂಪಿಗಳಲ್ಲಿ 9ನೇ ಸ್ಥಾನದಲ್ಲಿ ಇದ್ದಾರೆ. ಸೊ ಪಾರ್ಲಿಮೆಂಟ್ ಹೋಗ್ತಾ ಅಟೆಂಡೆನ್ಸ್ ಇದೆ, ನಮ್ಮ ಪ್ರಾಬ್ಲಮ್ ಎಲ್ಲ ಮಾತ್ರ ಎಂಪಿಯಲ್ಲಿ ಅದು ಬಿಟ್ಟು ಬೇರೆ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಎಂಪಿಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ನಮ್ಮ ಕ್ಷೇತ್ರ ಪ್ರಾಬ್ಲಮ್ ಏನಿದೆ, ರಾಯಚೂರು ಪ್ರಾಬ್ಲಮ್ ಏನಿದೆ, ಅದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರ.
ನಮ್ಮ ಪರವಾಗಿ ಪಾರ್ಲಿಮೆಂಟ್ ಹೋಗ್ತಾ, ನಮ್ಮ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ, ನಮ್ಮ ಪ್ರಾಬ್ಲಮ್ ಏನಿದೆ ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಎಂಪಿ ಇದು ಮಾತ್ರ ಟೆಸ್ಟ್. ಆ ಟೆಸ್ಟ್ ನೋಡುವಾಗ ನಮ್ಮ ರಾಜ ಅಮರೇಶ್ವರ ನಾಯಕ್ ಅವರು 100 ಮಾರ್ಕ್ 100% ಮಾಡಿದ್ದಾರೆ. ಯಾವುದೇ ಒಂದು ಅದಕ್ಕೆ ಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾವು ನೋಡಿ ರಾಹುಲ್ ಗಾಂಧಿ ಅವರು ನಿನ್ನೆ ನಾವು ನೋಡಿದ್ವಿ, ಅಮೇಠಿಯಲ್ಲಿ 3 ಬಾರಿ ರಾಹುಲ್ ಗಾಂಧಿ ಅವರು ಗೆದ್ದಿದ್ದಾರೆ. 2004 ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲಿ ಗೆದ್ದಿದ್ದಾರೆ. 2009 ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲಿ ಗೆದ್ದಿದ್ದಾರೆ. 2014 ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲಿ ಗೆದ್ದಿದ್ದಾರೆ. 2019 ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಸೋಲು. ಎಲೆಕ್ಷನ್ ನಲ್ಲಿ ಸೋಲು ಗೆಲ್ಲುವುದೆಲ್ಲ ಓಕೆ, ಸಾಧಾರಣ, ಇದು ಆಗ್ತದೆ. ನಾವು ಒಂದು ಲೀಡರ್ಶಿಪ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವರು ಪುನಃ ಅಮೇಠಿಗೆ ಹೋಗಿ ಕಂಟೆಸ್ಟ್ ಮಾಡಿ ನೀವು ತೋರಿಸಿ, ನೀವು ಧೈರ್ಯವಾಗಿ ನಾನು ಪಾಲಿಟಿಕ್ಸ್ ಮಾಡಲಿಕ್ಕೆ ನನಗೆ ಕೆಪಾಸಿಟಿ ಇದೆ. ಆದರೆ ನಿನ್ನೆ ನಾವು ನೋಡಿದ್ದೀವಿ ರಾಹುಲ್ ಗಾಂಧಿ ಅವರು ರೇಬೆರಳಿಗೆ ಹೋಗ್ತಾರೆ. ನಾವು ಒಂದು ವಿಷಯ ಅರ್ಥ ಮಾಡಿಕೊಂಡ್ರೆ, ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವ ಜನಕ್ಕೂ ವಿಶ್ವಾಸವಾಗಿ ಒಂದು ಮನುಷ್ಯ ಇರಲಿಕ್ಕಾಗಿಲ್ಲ, ದೇಶ ಪ್ರಧಾನಮಂತ್ರಿಯಾಗಿ ವಿಶ್ವಾಸವಾಗಿ ಇರ್ತಾರೆ ಅಂತ ಅರ್ಥ ಮಾಡ್ತಾರೆ. ಅವ್ರು ಅಮೇಠಿ ಬಿಟ್ಟು ಹೋಗಿದ್ದು, ಅವ್ರು ಲೈಬ್ರರಿಗೆ ಹೋಗಿದ್ದು ಅವ್ರ ಪರ್ಸನಲ್ ವಿಚಾರವಾಗಿ ಇರಲಿ. ಆನ 3 ಬಾರಿ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅವರೇ ಹೇಳ್ತಾರೆ. ಒಂದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗೂ ಇಷ್ಟು ತಾಕತ್ತಿಲ್ಲ. ನಾಳೆ ಪಾಕಿಸ್ತಾನ ಜೊತೆಗೆ ಯಾವ ತರ ಮಾತಾಡ್ತಾರೆ, ಇಲ್ಲ ಅಮೆರಿಕ ಜೊತೆಗೆ ಯಾವ ತರ ಮಾತಾಡ್ತಾರೆ, ಇಲ್ಲ ವರ್ಲ್ಡ್ ಪವರ್ಸ್ ಜೊತೆಗೆ ಯಾವ ತರ ಮಾತಾಡ್ತಾರೆ. ಅವರು ಪುನಃ ಅಮೇಠಿಗೆ ಹೋಗ್ಲಿ, ಪುನಃ ಅವರು ಸೋಲ್ಕೊಂಡು ಬರಲಿ, ಅದು ಬೇರೆ ವಿಚಾರ. ಆದ್ರೆ ಅವರು ನಾನು ಅಮೇಠಿಗೆ ಹೋಗಲ್ಲ, ರೇಬೆರಳಿಗೆ ಹೋಗ್ತೀನಿ, ಅದು ನನಗೆ ಬಹಳ ಸೇಫ್ ಸಿಕ್ತು. 1952 ಫಿರೋಜ್ ಗಾಂಧಿ, ಆಮೇಲೆ ಇಂದಿರಾ ಗಾಂಧಿ ಅವರು 3 ಬಾರಿ, ಅರುಣ್ ನೇರು ಅವರು 2 ಬಾರಿ, ಆಮೇಲೆ ಸೋನಿಯಾ ಗಾಂಧಿ ಅವರು 3 ಬಾರಿ. ಅದು ಗಾಂಧಿ ಪರಿವಾರದಲ್ಲಿ ಇರುವ ಒಂದು ಸೀಟು 1952. ಇಡೀ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ 3 ಬಾರಿ ಮಾತ್ರ ಆ ಸೀಟ್ನಲ್ಲಿ ಸೋಲೋಗಿದ್ದಾರೆ. ಅದಕ್ಕೆ ಸೇಫ್ ಸೀಟ್ ಅಲ್ಲಿ ಹೋಗಿದ್ದಾರೆ. ಈ ಬಾರಿ ನಮಗೆ ಗೊತ್ತು, ರೇಬೆರಳಿಯಲ್ಲಿ ಕೂಡ ನಮ್ಮ ಬಿಜೆಪಿಯಲ್ಲಿ ಗೆದ್ಕೊಂಡು ಬರ್ತಾರೆ. ಸಿದ್ದಿರಾಮಯ್ಯ ಅವರು ಗೆದ್ಕೊಂಡು ಬಂದಿದ್ರು. 2024ನಲ್ಲಿ ರೇಬೆರಳಿಯಲ್ಲಿ ರಾಜ್ಯ. ಬಟ್ ನಮಗೆ ಅದು ಬಿಟ್ಟು ಬಹಳ ಇಂಪಾರ್ಟೆಂಟ್ ವಿಚಾರ, ಒಂದು ಮನುಷ್ಯಕ್ಕೂ ಒಂದು ಲೀಡರ್ಶಿಪ್ ಎಬಿಲಿಟಿ ಇಲ್ಲ. ನಾಳೆ ಆ ಪ್ರೈಮ್ ಮಿನಿಸ್ಟರ್ ಚೇರ್ದಲ್ಲಿ ಕೂತ್ಕೊಂಡು ಏನ್ ಕೆಲಸ ಮನುಷ್ಯ ಕೆಲಸ ಮಾಡಲಿಲ್ಲ. 2 ಫೇಸ್ ಎಲೆಕ್ಷನ್ ಆಯಿತು, ಕಾಯಕಲ್ಲಿದ್ದಾರೆ. ಮೊದಲ ಫೇಸ್, ಫಸ್ಟ್ನೇ ಫೇಸ್ 102 ಸೀಟು, 2ನೇ ಫೇಸ್ 88 ಸೀಟ್, 190 ಸೀಟ್ನಲ್ಲಿ ನಾವು ವೋಟ್ ಮಾಡಿದ್ವಿ. 190 ಸೀಟ್ನಲ್ಲಿ ವೋಟ್ ಮಾಡಿದ ಮೇಲೆ ಕೂಡ 3ನೇ ಫೇಸ್ ಬರ್ತಾ ಇದೆ. ನಮ್ಮ ದೇಶದಲ್ಲಿರುವ ಜನಕ್ಕೂ ಈವಾಗ ಕೂಡ ಗೊತ್ತಿಲ್ಲ ಇಂಡಿಯಾ ಅಲಯನ್ಸ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಬರಬಹುದು ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಒಪ್ಕೊಳ್ತಾರಾ, ಒಪ್ಕೊಳ್ಳಲ್ಲ. ಅರವಿಂದ್ ಕೇಜ್ರಿವಾಲ್ ಒಪ್ಕೊಳ್ತಾರಾ, ಜೈಲಿದ್ದಾರೆ, ಐಡಿಯಾ ಇಲ್ಲ. ತಮಿಳುನಾಡು ಎಂ ಕೆ ಸ್ಟಾಲಿನ್ ಒಪ್ಕೊಳ್ತಾರಾ, ತಮಿಳುನಾಡಿನಲ್ಲಿ ನಾವೇ ಒಪ್ಕೊಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಒಪ್ಕೊಳ್ತಾರಾ, ಸ್ವಂತ ಸೀಟ್ಗಳಲ್ಲಿ ತಾಕತ್ತಿಲ್ಲ, ಅವರಲ್ಲಿ ಪ್ರಧಾನಮಂತ್ರಿ. ಉದ್ಧವ್ ಠಾಕ್ರೆ ಇರಬಹುದಾ, ಅವರಲ್ಲಿ ಇರುವ ಶಿಕ್ಷಣ ಕ್ಯಾಡರ್ಸ್ ಎಲ್ಲ ಬಿಜೆಪಿ ಕಡೆ ಬಂದಿದ್ದಾರೆ. ಕಾಶ್ಮೀರದಲ್ಲಿ ಅವರು ಸ್ವಂತ ಗ್ರಾಮದಲ್ಲಿ ಅವರು ಮರ್ಯಾದೆ ಅರ್ಥ ಮಾಡಿಕೊಳ್ಬೇಕು. ನಮ್ಮ ದೇಶದಲ್ಲಿ ಈ ತರ ಒಂದು ಪರಿಸ್ಥಿತಿ ನಾವು ನಮ್ಮ ದೇಶದಲ್ಲಿ ನೋಡಿದ್ವಿ. ಇಷ್ಟು ಲೀಡರ್ಸ್ ಇಲ್ಲ, ಇಂಡಿಯಾ ಅಲಯನ್ಸ್ ಸೇರ್ಕೊಂಡು ಇಷ್ಟು ಲೀಡರ್ಸ್ ಇಲ್ಲ. ಇದೇ ರಾಹುಲ್ ಗಾಂಧಿ ಅವರು ವಯನಾಡು ಹೋಗುವಾಗ ವಯನಾಡಿನಲ್ಲಿ ಅವರ ವಿರುದ್ಧ ಕಮ್ಯುನಿಸ್ಟ್ ನಲ್ಲಿ ಅಂಡಿ ರಾಜ ಮತ್ತು ಲೇಡಿ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ. ನಮ್ಮ ಬಿಜೆಪಿನಲ್ಲಿ ಸುರೇಂದ್ರನ್ ಅವರು ನಿಲ್ತಾ ಇದ್ದಾರೆ. ಸೊ ಅಲ್ಲಿ ವಯನಾಡಿನಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ವಿರೋಧ ಪಕ್ಷ. ವಯನಾಡು ದಾಟಿ ತಮಿಳುನಾಡು ಬಾರ್ಡರ್ ಬಂದ ತಕ್ಷಣ ಇಬ್ಬರು ದೋಸ್ತರು, ಡೆಲ್ಲಿ ಹೋದ ತಕ್ಷಣ ಇಬ್ಬರು ಕೂತ್ಕೊಂಡು ತಾಯಿ ಕೊಡ್ತಾರೆ. ಕೇರಳ ಪ್ರಚಾರಕ್ಕೆ ನಾನು ಹೋಗಿದ್ದೆ. ವಯನಾಡಿನಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಏನೆಲ್ಲ ಮಾತಾಡಿದ್ರು ನಮ್ಮ ಗಮನಕ್ಕೆ, ನನ್ನ ತಾಯಿಯಿಂದ ಗಮನಕ್ಕೆ ತಗೊಂಡು ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ಕಮ್ಯುನಿಸ್ಟ್ ಪಕ್ಷ ಇಲ್ಲಿ ಆಡಳಿತದಲ್ಲಿ ಇದೆ, ಪಿಂಡಾಯಿ ವಿಜಯನವರು ಮುಖ್ಯಮಂತ್ರಿಯಾಗಿದ್ದಾರೆ, ವಿಜಯನವರು ಅರೆಸ್ಟ್ ಮಾಡಬೇಕು, ಒಂದೇ ಅಲಯನ್ಸ್ ನಲ್ಲಿ ಇರುವ ಇನ್ನೊಂದು ಲೀಡರ್ ಅರೆಸ್ಟ್ ಮಾಡಬೇಕು ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಾರೆ. ವಿಜಯನವರು ಹೇಳ್ತಾ ಇದ್ದಾರೆ, ಅಲ್ಲಿ ಮುಖ್ಯಮಂತ್ರಿ ನನಗೆ ಅರೆಸ್ಟ್ ಮಾಡಲಿಕ್ಕೆ ಮುಂಚೆ
ನ್ಯಾಷನಲ್ ಕೇಸ್ನಲ್ಲಿ ಇವರು ಕೆಲಸ ಮಾಡಿ ಫಸ್ಟ್ ಅವರು ಕೆಲಸ ಮಾಡಿ ಆಮೇಲೆ ಅಲ್ಲಿ ವಯನಾಡಿನಲ್ಲಿರುವ 7 ಸೀಟ್ನಲ್ಲಿ ಒಂದು ಕಮ್ಯುನಿಸ್ಟ್ ಸಪೋರ್ಟೆಡ್ MLA ಒಬ್ಬರಿದ್ದಾರೆ. அந்த ಕಮ್ಯುನಿಸ್ಟ್ ಸಪೋರ್ಟೆಡ್ MLA ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಭಾಷಣ ನೋಡುವಾಗ ಇದು ಗಾಂಧಿ ಭಾಷಣ ತರ ಕಾಣ್ತಾ ಇಲ್ಲ, ಇವರು DNA ಟೆಸ್ಟ್ ಮಾಡಿಸ್ತಾರೆ. ಕೇರಳದಲ್ಲಿ ಫೇಸ್ 2 ಎಲೆಕ್ಷನ್ ನಲ್ಲಿ ಅವರು ಮಾತಾಡಿದ ಮಾತು ಮಾತ್ರ ತಮ್ಮ ಮುಂಚೆ ನಡೀತಾರೆ. ಇದು ಇಂಡಿಯಾ. ವೆಸ್ಟ್ ಬೆಂಗಾಲ್ ಹೋಗುವಾಗ ಮಮತಾ ಬ್ಯಾನರ್ಜಿ ಬೇರೆ, ಕಾಂಗ್ರೆಸ್ ಬೇರೆ, ಇಬ್ಬರು ಆಪೋಸಿಟ್ ನಲ್ಲಿ ಜಗಳ ಮಾಡ್ತಾರೆ. ಇವರು ನಮ್ಮ ದೇಶದಲ್ಲಿ ಆಡಳಿತ ಬರಬೇಕು, ನಮ್ಮ ಕೆಲಸ ಫೋನ್ ಬರ್ತದೆ. ಅಪ್ಪಿ ಆ ಫೋನ್ ಅಟೆಂಡ್ ಮಾಡಿದ್ರೇನ ನಾನು DC ಆಫೀಸ್ ನಿಂದ ಮಾತಾಡ್ತೀನಿ, ಯಾರೊಬ್ಬರು ಮಾತಾಡ್ತಾರೆ. ನಾವು ಸ್ವಲ್ಪ ಹುಷಾರಾಗಿ DC ಆಫೀಸ್, ಯಾವ DC ಆಫೀಸ್ ಇಲ್ಲ, DC ಆಫೀಸ್ ಇಲ್ಲ, DCC ಆಫೀಸ್ ನಲ್ಲಿ ಫೋನ್ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಆಫೀಸ್ ನಲ್ಲಿ ಫೋನ್ ಮಾಡ್ತಾರೆ. ಸರಿಯಪ್ಪ, ಯಾಕೆ ಫೋನ್ ಮಾಡಿ? ನಿಮ್ಮ ಮನೆಗೆ ನಮ್ಮ ಹುಡುಗರು ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಹುಡುಗರು ಬರಬೇಕು? ಇಲ್ಲ, ನೀವು ಒಂದು ಮನೆಗೆ ಒಂದು ಚೀಟಿ ಕೊಡ್ತೀವಿ, ಚೀಟಿ ತಗೊಂಡು ಇಟ್ಕೊಳ್ಬೇಕು. ಜೂನ್ 4ನೇ ತಾರೀಕು ಆ ಚೀಟಿ ತಗೊಂಡು ಕಾಂಗ್ರೆಸ್ ಆಫೀಸ್ ನಲ್ಲಿ ನೀವು ಕೊಟ್ಟಿದ್ದೀರ, 1 ಲಕ್ಷ ರೂಪಾಯಿ ನಿಮಗೆ ದುಡ್ಡು ಕೊಡ್ತೀವಿ, ನಮ್ಮ ಗ್ಯಾರಂಟಿ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಮಾಡ್ಕೊಂಡು ನಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನಗೊಂದು ಮಗು ಇದೆ, ನಾನು ನನ್ನ ವೈಫು ಅಂಗಡಿಗೆ ಹೋಗ್ತೀನಿ, ಮಗುಗೊಂದು ಸೈಕಲ್ ತಗೊಳ್ಳೋಣ. ನಾನು ನನ್ನ ಮೈಂಡ್ ಯಾವ ತರ ಕೆಲಸ ಮಾಡ್ತದೆ, ಅಣ್ಣ ಸೈಕಲ್ ಎಷ್ಟು ನಾನು ಹೇಳ್ತೀನಿ 700 ರೂಪಾಯಿ, ಅಣ್ಣ ಅವ್ರು 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟು 600 ರೂಪಾಯಿ ಕೊಡ್ತೀರಾ, ಅಂಗಡಿಯವ್ರಿಗೆ ತಗೊಂಡು ಹೋಗಪ್ಪ. ನನ್ನ ವೈಫ್ ಒಪ್ಕೊಳ್ಳಲ್ಲ. ಅವ್ರು ನನ್ನಲ್ಲಿ ಜಗಳ ಮಾಡಿ ಅಂಗಡಿಯವರು ಏನ್ ಹೇಳ್ತಾರೆ, ಇದಕ್ಕೆ ವಾರಂಟಿ ಎಷ್ಟು ವರ್ಷ ಏನ್ ಹೇಳ್ತಾರೆ, ವಾರಂಟಿ ಬಗ್ಗೆ. ಸೊ ನಮ್ಮ ತಾಯಂದಿರು, ನಮ್ಮ ಸಹೋದರಿಯವರು ಯಾವಾಗಲೂ ಕೂಡ ವಾರಂಟಿ ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ವಾರಂಟಿ ಇದೆ. 2004ನಲ್ಲಿ 417 ಸೀಟ್ ಕಂಟೆಸ್ಟ್ ಮಾಡಿ, 2019 440 ಸೀಟ್ ಕಂಟೆಸ್ಟ್ ಮಾಡಿ, 2014 464 ಸೀಟ್ ಕಂಟೆಸ್ಟ್ ಮಾಡಿ, 2019 421 ಸೀಟ್ ಕಂಟೆಸ್ಟ್ ಮಾಡಿ, 417 440 460 420. ಈ ಎಲೆಕ್ಷನ್ ಕಾಂಗ್ರೆಸ್ ಅವರು 300 ಕಡಿಮೆ ಸೀಟ್ ಕಂಟೆಸ್ಟ್ ಮಾಡಿದ್ದಾರೆ. ಕಾರಣ ಪಕ್ಷ ಇಲ್ಲ. 3 ದಿವಸಕ್ಕೆ ಮುಂಚೆ ಡೆಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಡಿಸೈಡ್ ಮಾಡಿ ಹೊರಟರು. ನಾರ್ತ್ ಈಸ್ಟ್ ನಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಇಲ್ಲ. ಕೇರಳದಲ್ಲಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಫ್ಲಾಗ್ ಹಾಕಲ್ಲ, ಮುಸ್ಲಿಂ ಲೀಗ್ ಫ್ಲಾಗ್ ಹಾಕೊಂಡು ಪ್ರಚಾರ ಮಾಡ್ತಾರೆ. ಕಾರಣ ಅಲ್ಲಿ ಮುಸ್ಲಿಂ ಲೀಗ್ ಅವರು ಕಾಂಗ್ರೆಸ್ ಮರ್ಯಾದೆ ಕೊಡಲ್ಲ, ಅದಕ್ಕೆ ಅವರು ಫ್ಲಾಗ್ ಮಾಡಿ ವಯನಾಡಲ್ಲಿ ಪ್ರಚಾರ ಆಗ್ತಾರೆ. ಸೊ ಕಾಂಗ್ರೆಸ್ ಪಕ್ಷ ವಾರಂಟಿ ಇಲ್ಲದೆ ಒಂದು ಪಕ್ಷ. ಅವರು ಕೊಡುವ ಗ್ಯಾರಂಟಿ ನಾವು ಯಾಕೆ ಸೀರಿಯಸ್ ತಗೊಳ್ತೇವೆ? ಒಂದು ವೇಳೆ ಯಾರಾದ್ರೂ ನಮ್ಮ ಮನೆಗೆ ಬರ್ತಿಲ್ಲ, ನಾವು 1 ಲಕ್ಷ ಕೊಡ್ತೀವಿ, ತಾಯಿ ಹತ್ರ ನಾನು ಒಂದೇ ವಿಷಯ ಹೇಳ್ತೀವಿ, ಅವ್ರು ಬರುವಾಗ ನಾವು ತಗೊಳ್ಬೇಕು, ಅದು ಚೀಟ್ ಕೊಡಪ್ಪ, ಅದು ಪೆಟ್ಟಿ ಒಳಗಡೆ ಇಟ್ಟು ಲಾಕ್ ಮಾಡಿ ಭದ್ರವಾಗಿ ಇಟ್ಕೊಳ್ಬೇಕು. ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು, ಖಂಡಿತವಾಗಿ ನೀವು 4ನೇ ತಾರೀಕು ಬರ್ತೀನಿ, ಈ ಚೀಟ್ ತಗೊಂಡು ಬರ್ತೀನಿ, ನೀವು 1 ಲಕ್ಷ ಕೊಡ್ತೀರಲ್ವಾ? ಆದ್ರೆ ತಾಯಿದ್ರೆ ಖಂಡಿತವಾಗಿ ಕೊಡ್ತೀವಿ, ಎಲ್ಲ ಆಫೀಸ್ನಲ್ಲಿ ದುಡ್ಡಿರ್ತದೆ, ಬಂದ ತಕ್ಷಣ ಕೊಡ್ತೀವಿ. ನೀವೇನ್ ಹೇಳ್ಬೇಕು, ನನಗೆ ಜೂನ್ 4ನೇ ತಾರೀಕು 1 ಲಕ್ಷ ನೀವು ಕೊಡ್ಬೇಡ, 95,000 ಮಾತ್ರ ಕೊಡಿ ಸಾಕು. ಒಳ್ಳೆ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ, ಇನ್ನು 5,000 ಡಿಸ್ಕೌಂಟ್ ಕೊಡ್ತೀರಾ, 5,000 ಇವತ್ತು ಕೊಡ್ಬೇಡಿ. ಎಲ್ಲರೂ ಮನೆಯಲ್ಲಿ ಖರ್ಚಿದೆ, ಹಾಲು ತಗೊಳ್ಬೇಕು, ನ್ಯೂಸ್ ಪೇಪರ್ ತಗೊಳ್ಬೇಕು, ಮಕ್ಕಳಿಗೆಲ್ಲ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಬೇಕು, 1 ಲಕ್ಷ ಬೇಡ, ಸ್ವಲ್ಪ ಖರ್ಚಿಗೆ 5,000 ಕೊಟ್ಬಿಟ್ಟು ಜೂನ್ 4 95,000 ಕೊಡಿ. ನೆಕ್ಸ್ಟ್ ರಾಯಚೂರಲ್ಲಿ ಒಬ್ಬ ಕಾಂಗ್ರೆಸ್ ಇರಲ್ಲ, ಎಲ್ಲ ಓಡಾಡ್ತಾರೆ. ಬಹಳ ಹುಷಾರಾಗಿರುತ್ತೆ. ವಾರಂಟಿ ಇಲ್ಲದೆ ಪಕ್ಷ ನಮ್ಮಲ್ಲಿ ಬಂದು ನಾವು ಗ್ಯಾರಂಟಿ ಕೊಡ್ತೀವಿ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಕಾಂಗ್ರೆಸ್ಗೂ ಗೊತ್ತು, ನಮಗೂ ಗೊತ್ತು, ಅವರು 1 ರೂಪಾಯಿ ಕೊಡುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಸ್ವಂತ ಕಾನ್ಸ್ಟಿಟ್ಯೂನ್ಸಿ ಅಮೇರಿಕದಲ್ಲಿ ನಿಲ್ಲಲಿಕ್ಕೆ ಕೆಪಾಸಿಟಿ ಇಲ್ಲ. ಇವರು ನಮ್ಮ ದೇಶದಲ್ಲಿ ಏನು ಆಡಳಿತ ಮಾಡಿ. ಅದಕ್ಕೆ ನಮ್ಮ ತಾಯಿಯಂದರು ತಾವೆಲ್ಲರೂ ಕೂಡ ಬಹಳ ಹುಷಾರಾಗಿರ್ಬೇಕು.
ಸುಳ್ಳು ಹೇಳಿ ಆಡಳಿತಕ್ಕೆ ಬರಬೇಕು ನಮ್ಮ ಪಕ್ಷ ಹೊರಟಿದೆ. ಸಿದ್ದರಾಮಯ್ಯ ಸಾಹೇಬ್ 2023 ಬೊಮ್ಮೆಯವರು ಲಾಸ್ಟ್ ಬಜೆಟ್ ಮಾಡುವಾಗ ಕರ್ನಾಟಕದಲ್ಲಿ ನಾವು ಎಷ್ಟು ಕೊಟ್ಟಿದ್ದೀವಿ ಇವತ್ತು ಕಂಪೇರ್ ಮಾಡೋಣ. ಕೃಷಿ ಇಲಾಖೆ 32% ಬಜೆಟ್ ಡೌನ್ ಮಾಡಿಲ್ಲ, ಇರಿಗೇಷನ್ 17% ಡೌನ್, ಎಜುಕೇಶನ್ 18% ಡೌನ್. ಬೊಮ್ಮೆಯವರು ಲಾಸ್ಟ್ ಬಜೆಟ್ ಅಲ್ಲಿ ಕರ್ನಾಟಕದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ 100 ರೂಪಾಯಿ 24 ರೂಪಾಯಿ, ಇವಾಗ 15 ರೂಪಾಯಿ, ಅದರಲ್ಲಿ 9 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಸೊ 1 ವರ್ಷದಲ್ಲಿ 11 ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಕೃಷಿ ಇಲಾಖಾ ಬಜೆಟ್ ಕಡಿಮೆ ಮಾಡಿದ್ದಾರೆ, ಎಜುಕೇಶನ್ ಬಜೆಟ್ ಕಡಿಮೆ ಮಾಡಿದ್ದಾರೆ. ಅವ್ರ ಮೈಂಡ್ ನಲ್ಲಿ ಏನಿದೆ, ನಾವು 2,000 ಕೊಟ್ಟು ಎಲೆಕ್ಷನ್ ಗೆಲ್ಲಬೇಕು, ಅದಕ್ಕೆ ಏನೋ ಒಂದು ಮಾಡಿ 2,000. ತಮಿಳುನಾಡಿನಲ್ಲಿ ಡಿಎಂಕೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ತಮಿಳಿನಲ್ಲಿ ಹೇಳಿ ನಮ್ಮ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಡಿಎಂಕೆ ಯಾವಾಗಲೂ ಕೂಡ ಒತ್ತೈಲ ಕುರಿತು ಕತ್ತೈಲ எடுப்பாங்க. ಇದು ಕನ್ನಡದಲ್ಲಿ ಅರ್ಥ ಏನೋ, ಒಂದು ನೋಟ್ ಕೊಟ್ಬಿಟ್ಟು 10 ನೋಟ್ ತಗೊಳ್ಳಿ. ಒಂದು ಕೊಡುವುದು 1 ನೋಟ್, ಆಗ ತಗೊಳ್ಳುವುದು ಸರ್ಕಾರ ನಮ್ಮಲ್ಲಿ ವಾಪಸ್ ಕರೆಂಟ್ ಬಿಲ್ ಇರ್ಬೋದು, ಬೇರೆ ಎಲ್ಲ ಕೂಡ ನಾವು ಒಂದ್ಸಾರಿ ನೋಡಿ ಎಲ್ಲಾ ಕಡೆ ಕೂಡ ಜಾಸ್ತಿ ಮಾಡಿ ನಾವು ಹೆಣ್ಮಕ್ಕಳಕ್ಕೂ ತಾಯಿಯಂದಕ್ಕೂ 2,000 ಕೊಡ್ತೀವಿ, ಅದಕ್ಕೋಸ್ಕರ ನಮ್ಗೆ ಓಟ್ ಹಾಕ್ತಾರೇನೋ ಒಂದು ಕಲ್ಪನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಾವೆಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಈ ಬಾರಿ ಬಹಳ ಕ್ಲಿಯರ್ ಆಗಿರ್ಬೇಕು. ಇದು ನ್ಯಾಷನಲ್ ಎಲೆಕ್ಷನ್, ನಮ್ಮ ಪ್ರಧಾನಮಂತ್ರಿಯಾಗಿ ಯಾರು ಬರಬೇಕು ಅದಕ್ಕೋಸ್ಕರ ಎಲೆಕ್ಷನ್. ಇಲ್ಲಿ ರಾಯಚೂರಲ್ಲಿ ಅಮರೇಶ್ವರ ನಾಯಕ್ ಅವರು ಬಂದಿದ್ದಾರನ್ನ ಮಾತ್ರ ಅಲ್ಲಿ ಪ್ರಧಾನಮಂತ್ರಿ ಬರಬೇಕಾಗ್ತದೆ. ಯಾರು ಕೂಡ ನರೇಂದ್ರ ಮೋದಿ ಅವರಿಗೂ ಡೈರೆಕ್ಟ್ಲಿ ವೋಟ್ ಮಾಡಲಿಕ್ಕೆ ಆಗಲ್ಲ. ನಮ್ಮ ಸಿಸ್ಟಮ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಸಿಸ್ಟಮ್ ಇಲ್ಲ. ನಾವೊಂದು MP ಮೂಲಕ ಮಾತ್ರ ನರೇಂದ್ರ ಮೋದಿ ಸಾಹೇಬರವರಿಗೂ ಪುನಃ ನಾವು ವಾಪಸ್ ಕರ್ಕೊಂಡು ಬಂದು ಕೂರ್ಸಿದಲ್ಲಿ ನಾವು ಕೂರಿಸ್ಬೋದು. ಅದಕ್ಕೆ ತಾವೆಲ್ಲರೂ ಕೂಡ ಬಹಳ ಕ್ಲಿಯರ್ ಆಗಿರಬೇಕು. ಮೇ 7ನೇ ತಾರೀಕು ನಾವು ಇಲ್ಲಿ ರಾಯಚೂರಿನಲ್ಲಿ ನಾವು ಕಮಲಕ್ಕೆ ವೋಟ್ ಮಾಡ್ತೀವಿ. ಮತ್ತೊಮ್ಮೆ ರಾಜ ಅಮರೇಶ್ವರ ನಾಯಕ್ ಅವರಿಗೂ ನಾವು ಮತ್ತೊಮ್ಮೆ ಆಪರ್ಚುನಿಟಿ ಕೊಡ್ತೀವಿ. ಮತ್ತೊಮ್ಮೆ ಮೋದಿಜಿ ಅವರು ಕರ್ಕೊಂಡು ಬಂದು ಕೂರಿಸ್ತೀವಿ. ಈ ಮೋದಿಜಿ ಅವರು ಕ್ಲಿಯರ್ ಹೇಳಿದ್ದಾರೆ, 10 ವರ್ಷದಲ್ಲಿ ಟ್ರೈಲರ್ ಅಭಿ ಪಿಕ್ಚರ್ ಬಾಕಿ ಇದೆ. 10 ವರ್ಷ ಏನ್ ಮಾಡಿದ್ವಿ, ಇದು ನಮ್ಮ ಆಡಳಿತದಲ್ಲಿ ಟ್ರೈಲರ್ ಮಾತ್ರ. ನಿಜ ಪಿಕ್ಚರ್ ಏನು ನಾವು ಈ 5 ವರ್ಷದಲ್ಲಿ ತೋರಿಸ್ಕೊಡ್ತೀವಿ. 1 ಕಂಟ್ರಿ 1 ಎಲೆಕ್ಷನ್ ಬಂದೇ ಬರ್ತದೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದೇ ಬರ್ತದೆ. 70 ವರ್ಷ ನಮ್ಮ ದೇಶದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾಂಗ್ರೆಸ್ ಅವರು ಹೇಳಿದ್ರು, ಅದೆಲ್ಲ ಕೂಡ 5 ವರ್ಷದಲ್ಲಿ ನಾವು ಮಾಡಿ ತೋರಿಸ್ತೀವಿ. ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಬಂದೇ ಬರ್ತದೆ, ಯಾವುದೇ ಒಂದು ಡಿಫರೆನ್ಸ್ ಇಲ್ಲ. ಎಲ್ಲಾ ಕಡೆಯಲ್ಲಿ ಕೂಡ ನಾವು ಬಹಳ ಕ್ಲಿಯರ್ ಆಗಿದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ 2024 ಶುರು ಮಾಡಿ 29 ಬಹಳ ಇಂಪಾರ್ಟೆಂಟ್ 5 ವರ್ಷ. ಅದರಲ್ಲಿ ಮೋದಿಜಿ ಅವರಿಗೂ ನಾವು ಕೊಡಲೇಬೇಕು, 400 ಹೆಚ್ಚು ಕೊಡಬೇಕು. ಈ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಮೋದಿಜಿ ಅವರಿಗೆ 400 MP ನಾವು ಕೊಡಬೇಕು. ಅದರಲ್ಲಿ ಮೊದಲನೇ MP ಆಗಿ ನಮ್ಮ ರಾಯಚೂರಿನಲ್ಲಿ ನಮ್ಮ ಕಮಲ ಸಿಂಬಳದಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರನ್ನು ಎಲೆಕ್ಟ್ ಮಾಡಬೇಕು. ಇಲ್ಲಿರುವ ಎಲ್ಲ ಯುವಕರು ಕೂಡ ನಾನು ಒಂದೇ ಒಂದು ವಿಷಯ, ಒಂದು ಸ್ಪೆಷಲ್ ಮೆಸೇಜ್ ಆಗಿ ನಾನು ಹೇಳ್ತೀನಿ. ನಮ್ಮ ಯುವಕರು ನಾವು ಅರ್ಥ ಮಾಡ್ಕೊಂಡು, ಇವತ್ತು ಯಾರು 18 ವಯಸ್ಸಿನಲ್ಲಿ ಯಾರು ಇದೆಯಾ ಕೈ ಇಟ್ಬೋದಾ, ನಾನು ಫಸ್ಟ್ ವೋಟ್ ಆಗ್ತಾ ಇದ್ದೀನಿ. ತಾವೆಲ್ಲ ಫಸ್ಟ್ ವೋಟ್ ಆಗಲಿ ಇಷ್ಟು ಯುವಕರು ಬಂದಿದ್ದೇವೆ. 2004ರಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುವಾಗ ನಾವೆಲ್ಲ ಹುಟ್ಟ ಇಲ್ಲ, ನಾವು ಏನು ಕೂಡ ಗೊತ್ತಿಲ್ಲ. 2014 ಕಾಂಗ್ರೆಸ್ ಬೇಡ ಮೋದಿ ಬೇಕು ನಾವು ತೀರ್ಮಾನ ಮಾಡುವಾಗ ನಿಮ್ಮ ಹತ್ರ 8 ವರ್ಷ. ಇವತ್ತು ಫಸ್ಟ್ ಎಲೆಕ್ಷನ್ ಯಾರು ವೋಟ್ ಮಾಡ್ತೀರೋ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಮೋದಿಜಿ ಅವರು ಬಂದ ಮೇಲೆ ತಾವು ಏನ್ ನೋಡ್ತಾ ಇದ್ದೀರೋ ಇದು ನ್ಯೂ ಇಂಡಿಯಾ, ಹೊಸ ದೇಶ, ಹೊಸ ಭಾರತ ನೋಡ್ತಾ ಇದ್ದೀವಿ. ಯಾವ ಕಾರಣ ಕೂಡ ಈ ಓಲ್ಡ್ ಇಂಡಿಯಾ ಹೋಗಬಾರದು, ಕಾಂಗ್ರೆಸ್ ಭಾರತಕ್ಕೆ ಹೋಗಬಾರದು. ಅದಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ ಬಹಳ ಗಂಭೀರವಾಗಿ ಬಹಳ ಹೆಮ್ಮೆಯಲ್ಲಿ ನಾವೊಂದು ಒಳ್ಳೆಯ ಪ್ರಧಾನಮಂತ್ರಿ ವೋಟ್ ಮಾಡ್ತಾ ಇದ್ದೀರಾ. ತಾವು ಮಾತ್ರ ಯುವಕರು ವೋಟ್ ಮಾಡಿದ್ದೀನಿ ನನಗೆ ಕೆಲಸ ಆಗಿತ್ತು ಇಲ್ಲ ಸರ್, ನಾವಿನ್ನ 10 ಜನ ಕರ್ಕೊಂಡು ಬಂದು ವೋಟ್ ಮಾಡಿಸ್ಬೇಕು. ನಮ್ಮ ಹಳ್ಳಿಯಲ್ಲಿ ಯಾರು ಇರ್ತಾರೆ,
ಸ್ವಲ್ಪ ಏಜ್ ಇರ್ತಾರೆ, ಅಜ್ಜಿ ಒಬ್ರು ಇರ್ತಾರೆ, ಅವರಲ್ಲಿ ಪೋಲಿಂಗ್ ಸ್ಟೇಷನ್ ಬಂದು ವೋಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಅಜ್ಜಿ ಕರ್ಕೊಂಡು ಬಂದು ನೀವು ವೋಟ್ ಮಾಡ್ತಾರೆ. ನಮ್ಮ ಹಳ್ಳಿಯಲ್ಲಿ ಯಾರೋ ಒಬ್ಬರು ಬಸ್ ಕ್ಯಾಚ್ ಮಾಡಿ ಬರ್ಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇರಲಿಲ್ಲ, ಅವರು ಕರ್ಕೊಂಡು ಬಂದು ವೋಟ್ ಮಾಡ್ತಾರೆ. ಇಲ್ಲಿರುವ ಎಲ್ಲ ಯುವಕರು ಕೂಡ ನಾನು ಕೈ ಮುಗಿದು ಹೇಳ್ತೀನಿ, ತಾವು ವೋಟ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ, ನಮ್ಮ ಜೊತೆಗಿನ್ನ 10 ಜನ ನಾವು ವೋಟ್ ಮಾಡಿ. ಆಮೇಲೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಮೇ 7ನೇ ತಾರೀಕು ಬಿಸಿಲು ಜಾಸ್ತಿ ಇರಲಿಕ್ಕೆ ಸಾಧ್ಯತೆ ಇದೆ. ಇವಾಗಲೇ ರಾಯಚೂರಿನಲ್ಲಿ 44-45 ಡಿಗ್ರಿ ಇದೆ. ಬಟ್ ನಾವು ಅವತ್ತು ವೋಟ್ ನಾನು ಮಾಡಲ್ಲ, ಬಿಸಿಲು ಜಾಸ್ತಿ ಇದೆ, ನಾನು ಕ್ಯೂನಲ್ಲಿ ಹೋಗಿ ನಿಲ್ಕೊಳ್ಬೇಕಾ, ಎಕ್ಸ್ಕ್ಯೂಸೇ ಇಲ್ಲ ಸರ್. ಮೋದಿಜಿ ಅವರು ಪಾಕಿಸ್ತಾನ ಜೊತೆ ಜಗಳ ಮಾಡುವಾಗ ಅವ್ರು ನೋಡ್ತಾರ, ಚೈನಾ ಜೊತೆ ಜಗಳ ಮಾಡುವಾಗ ಮೋದಿಜಿ ಅವರು ನೋಡ್ತಾರೆ, ನಮ್ಮ ದೇಶ ಕೆಲಸ ಮಾಡುವಾಗ ಮೋದಿಜಿ ಅವರು ನೋಡ್ತಾರ, ಬಿಸಿಲು ನೋಡ್ತಾರ, ಮೋದಿಜಿ ಅವರು ಪ್ರಚಾರ ಮಾಡುವಾಗ ಬಿಸಿಲು ನೋಡ್ತಾರೆ. ನಮ್ಮ ಪ್ರಧಾನಮಂತ್ರಿ ನಮಗೆ ಸೇವೆ ಮಾಡಲಿಕ್ಕೆ 5 ವರ್ಷ 24 ಗಂಟೆ ಕೆಲಸ ಮಾಡಲಿಕ್ಕೆ ತಯಾರಾಗಿರುವಾಗ 5 ವರ್ಷಕ್ಕೆ ಒಮ್ಮೆ ವೋಟ್ ಮಾಡಲಿಕ್ಕೆ ನಾವು ಏನು ಕಷ್ಟಪಡಬೇಕು? ಅದಕ್ಕೆ ನಾವೆಲ್ಲರೂ ಮೇ 7ನೇ ತಾರೀಕು ತಾವು ಎಲ್ಲರೂ ವೋಟ್ ಮಾಡಬೇಕು. ಬೆಳಗ್ಗೆ 7 ಗಂಟೆಗೆ ಹೋಗಿ ಫಸ್ಟ್ ವೋಟ್ ಮಾಡಬೇಕು. ಅದು ಬಿಸಿಲಿರಲಿ, ಮಳೆ ಇರಲಿ, ಏನೋ ಇರಲಿ, ನಮ್ಮ ದೇಶ ರಕ್ಷಣೆಗಾಗಿ ನಾವು ವೋಟ್ ಮಾಡ್ತಾ ಇದ್ದೀವಿ. ರಾಯಚೂರಿನಲ್ಲಿ ದೊಡ್ಡ ಒಂದು ಮಾರ್ಜಿನಲ್ಲಿ ನಮ್ಮ ಸಚಿವ MP ನಮ್ಮ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರು ತಾವೆಲ್ಲ ಬೆಂಬಲ ಕೊಟ್ಟು ಅವ್ರು ಗೆಲ್ಸ್ಕೊಂಡು ಬರಬೇಕು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡಿ, ಇಲ್ಲಿ ವೇದಿಕೆ ಮೇಲೆ ನಮ್ಮ ಮುಖ್ಯಸ್ಥರೆಲ್ಲ ಇಲ್ಲ, ನನಗೆ ಬಹಳ ಒಂದು ಆತ್ಮೀಯ ಮಿತ್ರರು. ಇದಕ್ಕೆ ಮುಂಚೆ ಮಲ್ಟಿಪಲ್ ಎಲೆಕ್ಷನ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಫಾರ್ಮರ್ ಮಿನಿಸ್ಟರ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಾಹೇಬರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ ತಿಳಿಸಿ. ನಮ್ಮ ಫಾರ್ಮರ್ MLC ಅಯ್ಯ ಶಂಕರಪ್ಪ ಅವರು ವೇದಿಕೆ ಮೇಲಿದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ನಮ್ಮ ಫಿಲ್ಮ್ ಆಕ್ಟ್ರೆಸ್ ಕುಮಾರಿ ಪೂಜಾ ರಮೇಶ್ ಅವರಿದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ಇಲ್ಲಿ ನಮ್ಮ ಸಿಟಿ ಪ್ರೆಸಿಡೆಂಟ್ ರಾಘವೇಂದ್ರ ಮುಕ್ಕೂರ್ ಇದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ನಮ್ಮ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಶಂಕರ್ ರೆಡ್ಡಿ ಅವರಿದ್ದಾರೆ, ನಮಸ್ಕಾರ ತಿಳಿಸಿ. ಮಹಿಳಾ ಮೋರ್ಚಾ ಅಧ್ಯಕ್ಷರು ಅಮ್ಮ ಲಲಿತಾ ಕಡ್ಬೋಳ್ ಅವರಿದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ವಿನಾಯಕ ರಾವ್ ಅವರಿದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಅವರಿದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ಮಹಿಳಾ ಮೋರ್ಚಾ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಶರಣಮ್ಮ ಅವರಿದ್ದಾರೆ, ಅವ್ರಿಗೆ ನಮಸ್ಕಾರ ತಿಳಿಸಿ. ಈ ಒಳ್ಳೆಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗ್ತಾ ಇದೆನಾ, ಅದಕ್ಕೆ ನಮ್ಮ ಸೌತ್ MLA ಕೃಷ್ಣಪ್ಪ ಸಾಹೇಬರಿದ್ದಾರೆ, ಅವ್ರಿಗೊಂದು ಸ್ಪೆಷಲ್ ನಮಸ್ಕಾರ ನಾನು ತಿಳಿಸಿ. ಇದೇ ವೇದಿಕೆಯಲ್ಲಿ ನಾನು ಮಾತು ಶುರು ಮಾಡುವಾಗ ಹೇಳಿದ್ದೀನಿ, ಒಂದು MLA ಯಾವ ತರ ಇರಬೇಕು, ಒಂದು ಅಧ್ಯಕ್ಷರು ಯಾವ ತರ ಇರಬೇಕು, ಅದಕ್ಕೆಲ್ಲ ಎಕ್ಸಾಂಪಲ್ ಆಗಿರುವ ನಮ್ಮ ಶಿವರಾಜ್ ಪಾಟೀಲ್ ಅಸೆಂಬ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಬರುವಾಗ ಕೂಡ ನೋಡಿದ್ದೀನಿ. ಬಹಳ ನೇರವಾಗಿ ಮಾತಾಡುವ ಒಂದು ಮನುಷ್ಯ, ಎಲ್ಲ ಜೊತೆಗೆ ಬಹಳ ಒಂದು ಸರಳತೆಯಲ್ಲಿ ಕೆಲಸ ಮಾಡುವ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಯುವಕರು, ತಾಯಂತರು, ಸಹೋದರ ಸಹೋದರರು ಎಲ್ಲರೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಮೇ 7ನೇ ತಾರೀಕು ಒಳ್ಳೆಯ ರೀತಿಯಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರು ನಾವು ಮಾಡುವ ಓಟು ಮೋದಿಜಿ ಅವರಿಗೆ ಹೋಗುವ ಓಟು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವೆಲ್ಲರೂ ದೊಡ್ಡ ರೀತಿಯಲ್ಲಿ ದೊಡ್ಡ ಮಾರ್ಜಿನಲ್ಲಿ ಗೆಲ್ಸ್ಕೊಂಡು ಬರೋಣ. ತಮಿಳ್ ಮಿತ್ರರು ತುಂಬಾ ಜನ ಬಂದಿದ್ದೀರಾ, ನೀವೆಲ್ಲರೂ ಕೂಡ ನನ್ನ ಸ್ಪೆಷಲ್ ನಮಸ್ಕಾರ. ನೀವು ಕೂಡ ಎಲ್ಲ ತಮಿಳ್ ಸೊಂದರಿಗೂ ಮನಗಂಡು ತಿಳಿದುಕೊಂಡಿದ್ದೆ. ನಮ್ಮ JDS ಜಿಲ್ಲಾ ಅಧ್ಯಕ್ಷರವರು ಸ್ಪೆಷಲ್ ಗೆಸ್ಟ್ ಆಗಿ ವಿರೂಪಾಕ್ಷ ಸಾಹೇಬರು ಬಂದಿದ್ದಾರೆ, ಅವ್ರ ನಮ್ಮ JDS ಮಿತ್ರರೆಲ್ಲ ಬಂದಿದ್ದಾರೆ. ವೇದಿಕೆ ಮೇಲೆಲ್ಲ ಎಲ್ಲ ನಮ್ಮ JDS ಮಿತ್ರರವರು ಕೂಡ ನಮ್ಮ ಅಲಯನ್ಸ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ವಿರೂಪಾಕ್ಷ ಸಾಹೇಬರವರು ನಾನು ನಮಸ್ಕಾರ ಹೇಳುವ ಮುಖಾಂತರ ಅಲಯನ್ಸ್ ಲೀಡರ್ಸ್ ಎಲ್ಲರೂ ನಮಸ್ಕಾರ ಹೇಳಿ ಇಲ್ಲಿ ಬಂದಿರುವ ಎಲ್ಲರೂ ಕೂಡ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ರಾಯಚೂರು ನಾವು ಗೆಲ್ಲಬೇಕು, ದೊಡ್ಡ ಒಂದು ರೀತಿಯಲ್ಲಿ ಗೆಲ್ಲಬೇಕು. ಮೋದಿಜಿ ಅವರು ದೊಡ್ಡ ಕೊಡುಗೆ ನಮ್ಮ ಓಟಿನಲ್ಲಿ ಮಾತ್ರ ಕೊಡಲಿಕ್ಕೆ ಆಗ್ತದೆ. ನಾವೆಲ್ಲರೂ ಕೊಡೋಣ. ಇಲ್ಲಿ ಬಂದಿರುವ ಎಲ್ಲರೂ ಈ ಬಿಸಿಲಲ್ಲಿ ಕೂಡ ದೊಡ್ಡ ಒಂದು ಬೃಹತ್ ರೋಡ್ ಶೋ ಮಾಡಿಕೊಂಡು ಬಂದಿದ್ವಿ. ಮತ್ತೊಮ್ಮೆ ನಿಮ್ಮ ನಮಸ್ಕಾರ ತಿಳಿಸಿ. ನಮ್ಮ ಮಾಧ್ಯಮಿಕರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವರು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ವಂದೇ ಮಾತರಂ, ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.